ಪತಿ ಮಯೂರ ಧ್ವಜನ ಪರಿಗಳ ಸುತ ಕೊಡಿಸುತ್ತೀರ್ತನು ವಿಲಾಸದೊಳುರೆವೆ ಲಾಲಿದು ಪಾರ್ಥ ನೀನು ನಾನಿನ್ನೋಳು ಪೇಳುವ ನುಡಿಗಳನ್ನು ಇಷ್ಟರವರೆಗೆ ನಾ ಹೇಳಿದ್ದನ್ನೆಲ್ಲ ಪಾಲಿಸುತ್ತಲೇ ಬಂದವ. ಪೃಥ್ವಿಯಲ್ಲಿ ಪೃಥಾನಂದನಾಗಿ ಕರ್ತವ್ಯದಲ್ಲಿ ಯಾವತ್ತೂ ಭ್ರಷ್ಟತೆಯನ್ನು ಉಂಟು ಮಾಡಿದವನಲ್ಲ. ಶಿಷ್ಟಾಚಾರವನ್ನು ಉಳಿಸಿಕೊಂಡು ಯಾವಾತನು ದುರವೆಸಗುತ್ತಾನೋ ಅವನನ್ನೇ ಧನಂಜಯ ಅಂತ ಪ್ರಪಂಚ ಗುರುತಿಸಿತು. ನಿಮಗೆ ಉಂಟಾದಂತಹ ಯಾವ ಆ ಬಂಧು ಹತ್ಯಾ ದೋಷದ ಶಂಕೆ ಉಂಟೋ ಅದರ ನಿವಾರಣಾರ್ಥವಾಗಿ ಧರ್ಮರಾಯ ಕೈಕೊಂಡ ಅಶ್ವಮೇಧ, ಅದರಲ್ಲಿ ಅಶ್ವದ ಬೆಂಗಾವಲಿಗಾಗಿ ನೀವು ಹೊರಟು ಬಂದವ. ಕೆಲವೊಂದು ಕಡೆಯೆಲ್ಲ ತೊಂದರೆಯಾಯಿತು. ನಿವಾರಣಾರ್ಥವಾಗಿ ಮುಂದೆ ನಿಮ್ಮ ಜೊತೆಯಲ್ಲಿ ನಾನೇ ಇರುತ್ತೇನೆ. ಹಾಗೆ ನಿಮ್ಮ ಜೊತೆಯಲ್ಲೇ ಸೇರಿಕೊಂಡವ ನಾನು. ಇದೀಗ ನಾವು ಬಂದು ನಿಂತ ಕ್ಷೇತ್ರ ಯಾವುದು ಬಲ್ಲೆಯ? ಯಾವುದು ಪ್ರಭು? ಇದುವೇ ಅವರ ರತ್ನಾಖ್ಯ ಪತ್ತಣ. ಈ ಪವಿತ್ರವಾದಂತಹ ಈ ಮೇದಿನಿ ಒಬ್ಬಾತ ಸರ್ವಶ್ರೇಷ್ಠನಾದ ದೈವಭಕ್ತನಾದಂತಹ ಮಯೂರಧ್ವಜ ನಾಮಕನಿಂದಲೇ ಆಳಲ್ಪಡುತ್ತಾ ಉಂಟು. ಇಲ್ಲಿ ಆಕ್ಯವಾಳತನವನ್ನು ನಡೆಸುವಂತಹ ಆತನಿಗೆ ತಾಮ್ರಧ್ವಜ ನಾಮಕನಾದ ಮಗನೂ ಇದ್ದಾನೆ. ಕುಮುದ್ವತಿ ನಾಮಕಳಾದಂತಹ ಸತಿ ಇದ್ದಾಳೆ. ಕಟ್ಟಾಳವಿದ್ದಾನೆ. ಪರಮ ಹರಿಭಕ್ತನಿದ್ದಾನೆ. ಆದ್ದರಿಂದ ಆತನು ಈ ನರ್ಮದೆಯಲ್ಲಿ ಈ ನಗರಾದಿ ಬಲವಂತನು ಈ ನರ್ಮದೆಯುಳು ತಾನು ತಾನು ಬಲಾಢ್ಯನಿದ್ದಾನೆ. ಮಾತ್ರವಲ್ಲ, ಬಲ ಎನ್ನುವುದು ಪ್ರತಿಯೊಬ್ಬರಿಗೂ ಇರ್ತದೆ.
ಆದರೆ ಈ ಪ್ರಪಂಚದಲ್ಲಿ ಬಾಹುಬಲವೇ ಪ್ರಧಾನ ಬಲವಲ್ಲ ಪಾರ್ಥ. ಅಲ್ಲ, ಯಾವತ್ತಿದ್ದರೂ ಆತ್ಮಶಕ್ತಿ, ಆಧ್ಯಾತ್ಮದ ಬಲ, ಆರಾಧನಾ ಬಲ, ಅದರ ಸಮನ್ವಯತೆಯೇ ಪ್ರಭುಶಕ್ತಿಯ ಬಲ ಅನ್ನಿಸಲ್ಪಡ್ತದೆ. ಅಂತಹ ಪ್ರಬುದ್ಧ ಪ್ರಭುಶಕ್ತಿಯಾಗಿ ಅನಾವರಣಗೊಂಡವನಿಗೆ ಮಯೂರಧ್ವಜ ಅಂತ ಹೆಸರು. ಅಂತಹ ಪುಣ್ಯಾತ್ಮ ಅದು ಹತ್ತಿರದಲ್ಲಿ ಕಾಣುತ್ತಾ ಇದೆಯಲ್ಲ ವಿಶೇಷವಾದಂತಹ ವಸತಿ. ಅದು ಪವಿತ್ರವಾದ ನರ್ಮದೆಯ ದಂಡೆ. ಅಲ್ಲಿ ಮಹಾಯಜ್ಞವೊಂದನ್ನು ವಿರಚಿಸುತ್ತಾ ಇದ್ದಾನೆ. ಅದುವೇ ಒಂದಲ್ಲ ಎರಡಲ್ಲ, ಇದೀಗ ಅವನತ್ತು 8ನೇ ಅಶ್ವಮೇಧ. ಹರಿಯನ್ನು ದರ್ಶಿಸಬೇಕು ಎನ್ನುವಂತಹ ಅಪೇಕ್ಷೆಯಿಂದಲೇ ಯಜ್ಞ ದೀಕ್ಷಾಬದ್ಧನಾಗಿದ್ದಾನೆ. ಅಶ್ವವನ್ನು ಅರ್ಚಿಸಿ ಬಿಟ್ಟಿದ್ದಾನೆ. ಬೆಂಗಾವಲಿಗಾಗಿ ಯುವಶಕ್ತಿಯನ್ನೇ ಈ ಸಲ ಬಿಟ್ಟಿದ್ದಾನೆ. ಈ ಯುವಶಕ್ತಿ ಹೇಳ್ತದೆ ಅಂತಾಗುವಾಗ ನಾವು ಸ್ವಲ್ಪ ಜಾಗೃತರಾಗಬೇಕು. ಹಾಗಾದ ಕಾರಣವೇ ಅವ ಬಿಟ್ಟಿದ್ದಾನೆ ಅಂತಾದ್ರೆ ಇಲ್ಲಿರುವ ನಾವು ಯೋಚಿಸಬೇಡ. ಮೇಲಿನವರು ಯಾವಾಗ ಎಚ್ಚರ ತಪ್ಪಿ ಕಾರ್ಯಪ್ರವೃತ್ತರಾಗುತ್ತಾರೋ ಆವಾಗ ಯುವಶಕ್ತಿಗಳು ಎಚ್ಚರಿಸುವುದಕ್ಕೆ ಇರುವವು ಎನ್ನುವುದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಮತ್ತೆ ನಿನ್ನನ್ನೇ ಹೇಳುವುದು, ಬೇರೆ ಯಾರನ್ನು ಹೇಳುವುದಿಲ್ಲ. ಯಾಕಂದ್ರೆ ನೀನು ನರ. ಆದ್ದರಿಂದ ನರನಾದ ನೀನು ನರನಾಡಿಗಳಲ್ಲಿಯೂ ಇತರರ ಬಗ್ಗೆ ಲಕ್ಷ್ಯ ವಹಿಸಬೇಕು. ಹಾಗಾದ ಕಾರಣ ಯುವಶಕ್ತಿಯಾಗಿ ಬಿಂಬಿಸುತ್ತಾ ಇರುವ ತಾಮ್ರಧ್ವಜ ಸಮಬಲರನ್ನೇ ಸೇರಿಸಿಕೊಂಡು ಸಮವಯಸ್ಕರ ಒಕ್ಕೂಟದೊಂದಿಗೆ ಇವತ್ತು ಹೊರಟಿದ್ದಾನೆ. ಒಂದು ವೇಳೆ ನಮ್ಮ ಅಶ್ವ ಅವನ ಮುಂಭಾಗದಲ್ಲಿ ನಿಂತಿತ್ತು ಅಂತಾದರೆ ಅದನ್ನು ಏನು ಮಾಡುವುದು? ನಮ್ಮಲ್ಲಿ ಬಿಡಿಸುವವರು ಯಾರು? ಏನು ನಮ್ಮ ಯುವಶಕ್ತಿ ಕಡಿಮೆ ಉಂಟು? ಏನು ತುರಗವನ್ನವ ಬಂಧಿಸಿದರೆ ನಿಮ್ಮ ಅನುಗ್ರಹದಿಂದ ಆ ತುರಗವನ್ನು ನಾನು ಬಿಡಿಸಿದರೆ ನೀನಿನಗೆ ನೇಮವನ್ನು ಬೆಗಲಿ ಮೊದಲಾಗಿ ಶುರುವಾಗುತ್ತಾ ಇದ್ದೇನೆ. ನಮ್ಮ ಪರಾಕ್ರಮ ವಿಕ್ರಮದ ಬಗ್ಗೆ ಏನೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವಿದ್ದೀರಾ. ಸತ್ಯ. ಈ ಹೊತ್ತು ತಾಮ್ರಧ್ವಜನಾವಂತವ ಮತ್ತೊಬ್ಬನು ತುರಗವನ್ನು ಕಟ್ಟಿದರೆ ಅದನ್ನು ಬಿಡಿಸಿ ನಾವು ಬರ್ತೇವೆ. ಪರಮ ಸಂತೋಷವಾಯಿತು. ಹಾಗೆಂದು ನಾವು ಶತ್ರುಗಳನ್ನು ಎದುರಿಸುವ ಸಂದರ್ಭದಲ್ಲಿ ನಮ್ಮಲ್ಲಿಯೂ ಎಷ್ಟು ಉಂಟು ಅಂತ ಕಾಣಿಸಬೇಕು ಅಂತಿದ್ರೆ ಇರುವ ಪಥ ಒಂದೇ, ಅದುವೇ ಅವನೀತಲಾಲಿಸಿ ಪರಿಪರಾಕ್ರಮಿಗಳು ಭಾರತದ ನಿಜ ಸೇನೆ ನಿಜ ಸೇನೆ ಹಂಸಾಕೃತಿಯುಳ್ ಹವಣಿಸುತ್ತ ಹಂಸಧ್ವಜವನು ಮತ್ತೆ ಪವಗದುಬಯ ಪಕ್ಷಿಗ ಅನಿರುದ್ಧ ಅವಗಡಿಪ ಭೋಜ ಸಾಧ್ಯಕಿಗಳು
ಪಾದದು ಎಸೆವ ಹಿಂಗರಿಗೆ ಮೇಘವರ್ಣ ಯವನಾಚನು ಮೇಘ ವರ್ಣ ಯವನಾಚನು ವ್ಯೂಹ ಹಂಚು ಹಲಕಿ ಧನಂಜಯ ಪ್ರಭೋ, ಮಿಕ್ಕುಳಿದ ವೀರ ಭಟರು ಕೇಳಿದಿರ ನಮ್ಮವರ ಮಾತು? ವೀರ ಭಟರ ವೀರ ವಾಕ್ಕುಗಳನ್ನು ಕೇಳುವಾಗ ಅಮಿತಾನಂದವಾಯಿತು. ಹಾಗಿದ್ರೆ ಮೇಲಿನವರು ನಾವು ಸರಿದ್ದೇವೆ ಅಂತ ಆಯ್ತಲ್ಲ. ಮೇಲಿನವರು ಯಾವತ್ತೂ ಸರಿ ಇರ್ತಾರೆ, ಮೇಲಿನವರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಯುವ ಶಕ್ತಿ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತಲೇ ನಾವು ತೋರಿಸಿಕೊಡಬೇಕು. ನಮ್ಮನ್ನು ಅರ್ಥ ಮಾಡಿಕೊಂಡ ಕಾರಣ ಅಥವಾ ಧೈರ್ಯ ಹೇಳಿದ್ದು ದೇವರೇ? ಖಂಡಿತ ನಿಮ್ಮ ಧೈರ್ಯ ಯಾವತ್ತೂ ವಿಫಲವಾಗುವುದಿಲ್ಲ. ಮೇಲಿನವನನ್ನಾದರೂ ಬೆಂಬಲಿಸತಕ್ಕ ಯುವ ಶಕ್ತಿ ಇನ್ನೂ ಇದೆ ಅಂತ ಕಾಣಿಸುವುದಕ್ಕಿರುವ ಮಾರ್ಗ ಯಾವುದು ಅಂತ ಕೇಳಿದ್ರೆ ಅದುವೇ ನಮ್ಮಲ್ಲಿ ಇರುವ ಯುವ ಶಕ್ತಿಯ ವಿನಿಯೋಗ. ಅದಕ್ಕಾಗಿಯೇ ಇವರನ್ನೆಲ್ಲ ಮುಂದೆ ಬಿಟ್ಟಿದ್ದೇನೆ. ಯಾವ ವ್ಯೂಹ ಅಂತ ಯೋಚಿಸಿದ್ದೇನೆ. ಎದುರಾಗಿ ಬರುವವರಿಗೆ ಉತ್ತರದವರು ಉತ್ತರಿಸುವುದು ಸಾಮಾನ್ಯ ರೀತಿಯಿಂದಲ್ಲ, ವ್ಯೂಹ ರಚನಾ ಚಮತ್ಕೃತಿಯಿಂದ ಅಂತ ಕಾಣಿಸುವುದಕ್ಕಾಗಿ ಕಟ್ಟುವುದಕ್ಕಿದ್ದೇನೆ ವಿಶೇಷವಾದ ಹಂಸ ವ್ಯೂಹ. ಹಂಸ ಎನ್ನುವುದು ಕೆಟ್ಟದ್ದನ್ನು ತ್ಯಜಿಸುತ್ತದೆ, ಉತ್ತಮವಾದದ್ದನ್ನು ಸ್ವೀಕರಿಸುತ್ತದೆ. ಹಂಸ ಕ್ಷೀರ ನ್ಯಾಯ ಅಲ್ವೇ? ಹಾಲು ನೀರು ಎರಕವಾದಾಗ ಹಾಲನ್ನು ಹೀರಿ ನೀರನ್ನು ಬೇರ್ಪಡಿಸುತ್ತದೆ. ಹಂಸ ಎನ್ನುವುದು ಬ್ರಹ್ಮವಾಹನ, ಅದು ಸಂದೇಶವಾಗಬೇಕು, ಅದು ವಿಧಿಯಾಗಬೇಕು. ಅದಕ್ಕಾಗಿಯೇ ಈ ವ್ಯೂಹ ರಚನೆ. ಹಾಗಿದ್ರೆ ವ್ಯೂಹದ ಶಿರೋಭಾಗ ಯಾವತ್ತಿದ್ದರೂ ಕೊರಳು ಗಟ್ಟಿ ಬೇಕು. ಕೊರಳು ಗಟ್ಟಿ ಉಂಟೋ ಎಷ್ಟು ಭಾರ ಹೊರುವುದಕ್ಕೂ ಆಗುತ್ತದೆ. ಆದ್ದರಿಂದಲೇ ಕೊರಳ ಭಾಗದಲ್ಲಿ ಅನುಸಾಲ್ವನನ್ನು ನಿಲ್ಲಿಸಿದ್ದೇನೆ. ಕೊರಳಲು ಅನುಸಾಲ್ವ ಹಾಗೆಂದು ಕಣ್ಣು ಸೂಕ್ಷ್ಮವಾದದ್ದು. ದಕ್ಷಿಣಾವರ್ತದ ವಿಶೇಷ ವಿಚಾರವನ್ನು ತಿಳಿಯಬಲ್ಲವರು ಯಾರು ಅಂತ ಕೇಳಿದರೆ ನೀಲಧ್ವಜ ಹಂಸಧ್ವಜರು. ನಾವು ಹೋದಲ್ಲಿ ಸಂಗ್ರಹ ಮಾಡಬೇಕು. ಆದ್ದರಿಂದ ಇತ್ತದ್ದನ್ನೇ ಹಿಡ್ಕೊಂಡು ಬರುವುದಲ್ಲ. ದಕ್ಷಿಣಾವರ್ತದಲ್ಲಿ ನಮ್ಮ ಜೊತೆ ಸೇರಿದ್ದಾರಲ್ಲ, ಇಲ್ಲಿಯವರನ್ನೇ ಸಿದ್ಧಗೊಳಿಸಬೇಕು. ಅದಕ್ಕಾಗಿಯೇ ನೀಲಧ್ವಜ ಹಂಸಧ್ವಜರನ್ನು ಕಣ್ಣುಗಳ ಭಾಗದಲ್ಲಿ ನಿಲ್ಲಿಸಿದ್ದೇನೆ. ಅಷ್ಟು ಸಾಕಾಗುವುದಿಲ್ಲ. ಯಾವುದೇ ಶರೀರದಲ್ಲಿ ಫಲ ಇರುವುದು ಎಲ್ಲಿ ಅಂತ ಕೇಳಿದರೆ ರೆಕ್ಕೆಯಲ್ಲಿ ಹಕ್ಕಿಗೆ. ಆದ್ದರಿಂದಲೇ ಪಕ್ಷ ಭಾಗದಲ್ಲಿ ಅಂದ್ರೆ ರೆಕ್ಕೆಯ ಭಾಗದಲ್ಲಿ ಇಲ್ಲತಕ್ಕವರು ಕಾಮ ಅನಿರುದ್ಧರು. ಹಕ್ಕಿಗೆ ರೆಕ್ಕೆಯೇ ಬಲ, ರೆಕ್ಕೆಯೇ ಬಲ, ಭಾವನಿಗೆ ಭಾವನೆ ಬಲ. ಆದ್ದರಿಂದ ಬಲ ಅಂತ ಅನ್ನಿಸಬೇಕು ಅಂತಿದ್ರೆ ನನ್ನ ಮಗ ಮತ್ತು ಮೊಮ್ಮಗ ಇಬ್ಬರನ್ನು ನಿಲ್ಲಿಸಿದ್ದೇನೆ. ಇಲ್ಲಿ ಸಂಬಂಧ ಮುಖ್ಯ ಅಲ್ಲ, ಗಟ್ಟಿಯೇ ಮುಖ್ಯ. ಸರ್ವಹಿತಾರ್ಥವಾಗಿ ಮಾತ್ರವಲ್ಲ, ಪಾದ ಊರಿ ನಿಲ್ಲುವಂತಹದ್ದು. ಅದಕ್ಕಾಗಿ ಭೋಜಸಾತ್ಯಕಿಯರನ್ನು ಪಾದಭಾಗದಲ್ಲಿ ನಿಲ್ಲಿಸಿದ್ದೇನೆ. ಯಾವುದೇ ಸರಿ ಇರಲಿ, ಸಮಯಕ್ಕೆ ಮುಗಿಸುವುದು, ಸಮಯಕ್ಕೆ ಮುಟ್ಟಿಸುವುದು ಯಾವುದಿದ್ದರೂ ಅದು ಹಿಮ್ಮೇಳದ ಹೊಣೆ. ಹಾಗಾಗಿ ಹಿಮ್ಮೇಳ ಗಟ್ಟಿ ಬೇಕು. ಮುಮ್ಮೇಳದ್ದು ಸಹಕಾರವೇ. ಮುಮ್ಮೇಳ ಎನ್ನುವುದು ಸಹಕರಿಸಬೇಕು, ಹಿಮ್ಮೇಳ ಎನ್ನುವುದು ಮುನ್ನಡೆಸಬೇಕು. ಅದಕ್ಕೆ ಗಾಳಿ ಹಾಕುವುದು ಅಂತ ಹೇಳುವುದು. ಹಿಮ್ಮೇಳ ಗಾಳಿ ಹಾಕದೆ ಸಪ್ಪೆ ಇದ್ರೆ ಮುಮ್ಮೇಳದವರೆಗೂ ಹುರುಪು ಬರುವುದಿಲ್ಲ. ಆದ್ದರಿಂದ ಹಿಮ್ಮೇಳವಾಗಿ ಹಿಂಗರಿಗೆ ಮೇಘವರ್ಣ ಯವನಾಶ್ವ ಇವರನ್ನು ನಿಲ್ಲಿಸಿದ್ದೇನೆ. ಆದರೆ ಕುಕ್ಕಿ ನೊರೆಯಬಲ್ಲ ವ್ಯೂಹ ಚಂಚು ಸ್ಥಾನಕ್ಕೆ ಮಿಕ್ಕುಳಿಯ ಪಡೆಯುವ ಧವಣೆ ಕೈಯುತ್ತ ವಿನಯ ಬಿಡಲಂತದ್ದು ನನ್ನ ನೆಲೆಗೊಳಿಸಿ ದಯದಲ್ಲಿ ಶತ್ರುಪಾಳಯವನ್ನು ಕುಕ್ಕಿ ನಡೆಯಬಹುದಾದ ಸಾಮರ್ಥ್ಯವನ್ನು ಹೊಂದುವುದೇ ಕುಕ್ಕಬಹುದಾದ ವ್ಯೂಹ ಚಂಚುಸ್ಥಾನ. ಆ ಚಂಚುಸ್ಥಾನದಲ್ಲಿ ನಿಲ್ಲಬಲ್ಲ ಶಕ್ತಿ ಯಾವುದು ಅಂತ ಕೇಳಿದರೆ ಅದುವೇ ನಮ್ಮವನೇ ಆದಂತ ಫಲುಗುಣಿ ಅಂದ್ರೆ ಬಬ್ರುವಾಹನ ಮತ್ತೆ ಕರ್ಣಜ ಋಷಕೇತನ ಅವರನ್ನು ಕೊಕ್ಕಿನ ಭಾಗದಲ್ಲಿ ನಿಲ್ಲಿಸಿದ್ದೇನೆ. ಎಷ್ಟೇ ಯುವ ಶಕ್ತಿ ಇರಲಿ, ಆದರೆ ನಿಯಂತ್ರಿಸತಕ್ಕ ಶಕ್ತಿ ಮಾತ್ರ ಪ್ರೌಢವಾಗಬೇಕು, ಪ್ರಬುದ್ಧವಾಗಬೇಕು. ಆದ್ದರಿಂದಲೇ ಕೇಂದ್ರ ಭಾಗ ಕೇಂದ್ರಕ್ಕೆ ಸರಿಯಾದದ್ದೇ ಉಂಟು. ಆದ್ದರಿಂದ ತಲೆ ಬಿಸಿ ಇಲ್ಲ. ಅದು ಮಾತ್ರ ಆಚೆ ಈಚೆ ಆಗದಂತೆ ನೋಡಿಕೊಳ್ಳುವ ಹೊಣೆ ನಮಗುಂಟು. ಹಾಗಾದ ಕಾರಣವೇ ಹೃದಯ ಭಾಗದಲ್ಲಿ ಅರ್ಜುನ ನಿನ್ನನ್ನೇ ನೆಲೆಗೊಳಿಸಿದ್ದೇನೆ. ನೀನು ಕೇಂದ್ರಕ್ಕೆ ಆದ್ರೆ ನಮ್ಮಲ್ಲಿ ಉಂಟು ಅಂತ ಬೊಪ್ಪೆ ಹಾಕಿದ್ರೆ ಸಾಕಾಗುವುದಿಲ್ಲ. ಕಾಣಿಸುವ ಧ್ವನಿ ಹೊರಡಿಸಬೇಕು. ಯಾಕೆ ಇಟ್ಟುಕೊಂಡಿದ್ದಿ ದೇವದತ್ತ? ತೆಗೆದಿದ್ದೇನೆ ವರ ಪಾಂಚಜನ್ಯ. ಮೊಳಗಿಸುವ
ಮತ್ತ ಹರಿಯು ಇಂತೆಂದ ಗೋಗೋಪರತ್ನಂ ಸುರಸೇವ್ಯರತ್ನಂ ಗೋಪಂಬಜ ಯಾದವ ವಂಶರತ್ನಂ ನಮೋ ನಮಃ ಪ್ರಭು ಗೋಪಾಲ ಏನು ಭುಜಬಲೋದ್ಧಾರನೆ ಧರ್ಮ ಸ್ವರೂಪಿಯಾದಂತಹ ಗೋವು ಅದನ್ನು ರಕ್ಷಿಸುವರಾದ ಕಾರಣಗಳಾಗಿವೆ ನಿನ್ನನ್ನು ಲೋಕಮುಖದಲ್ಲಿ ಗೋಪಾಲ ಅಂತ ಕೊಂಡಾಡಿದ್ದಾರೆ ಗೋಪಾಲ ಭುಜಬಲೋದ್ಧಾರನೆ ಧಾರಣಿ ತೋರಿಸಿಕೊಟ್ಟಿದ್ದೀನಿ ನೀನು ಎಳವೆಯಿಂದಲೇ ದುಷ್ಟ ರಾಕ್ಷಸರ ಸಂಹಾರವನ್ನು ಮಾಡಿ ನಾನು ಭುಜಬಲೋದ್ಧಾರ ಎಂಬುದನ್ನು ತೋರಿಕೊಟ್ಟೆ ಅಷ್ಟೇ ಅಲ್ಲ ಯಾರು ಭುಜಬಲರಿದ್ದಾರೆಯೋ ಅಂಥವರನ್ನು ಉದ್ಧರಿಸುವ ಎಂಬುದರಿಗೆ ಚೆಂದಾಗಿ ಗೊತ್ತಿದೆ ವೀರಲಕ್ಷ್ಮಿಯ ಗಂಡನಂತಹ ನೀನು ಅಂಥವರನ್ನು ಯಾವತ್ತೂ ರಕ್ಷಿಸಿ ಹಾಗಾಗಿ ಭುಜಬಲ ಸಂಪನ್ನನಾದಂತಹ ನಾನು ಈ ಕಾಲಕ್ಕೆ ಈ ಪಾರ್ಥನ ಶ್ವ ಕಟ್ಟಿದ್ದೇನೆ ಆ ಪಾಂಡವರ ಕೈವ ಧೀರರೇ ಅಲ್ಲಿದ್ದಾರೆ 4 ಮಂದಿ ಒಬ್ಬ ಇಲ್ಲಿಗೆ ಬಂದಿದ್ದಾನೆ ಆತ ಬಿಟ್ಟಂತ ತುರಗದ ರಕ್ಷಕನಾಗಿ ಬಂಧಿಸಿದ್ರೆ ಬಿಡಿಸ್ತೇನೆ ಅಂತ ಹೇಳುವ ಛಾತಿ ಉಂಟಲ್ಲ ಇವನಿಗೆ ಇವ ರಕ್ಷಣೆಗಾಗಿ ಬಂದಂತಹ ಕುದುರೆ ಇದೆಯಲ್ಲ ಆ ತುರಗವನ್ನು ನಾನು ಬಂಧಿಸಿದ್ದೇನೆ ಬಿಡಿಸುವ ಸಾಮರ್ಥ್ಯ ಉಂಟು ಅಂತಾದ್ರೆ ಬಿಡಿಸಲೇ ನನ್ನದ್ದೇ ರಕ್ಷೆ ಬೇಕು ಅಂತಿಲ್ಲ ಅವನಿಗೂ ಬಲು ಹುಟ್ಟು ನಿನ್ನ ಭಾವನನ್ನು ಬಿಟ್ಟು ಕೊಡುವುದಿಲ್ಲ ನೀನು ಇಲ್ವೇ ಇಲ್ಲ ಬಲು ಹೊಳ್ಳ ಮಠ ಅಂತ ಹೇಳಿದೆಯಲ್ಲ ನಾನು ತಿಳಿದಿರುವಂತಹ ವಿಷಯ ಇರುವುದಲ್ಲ ದ್ರೋಣಾಚಾರ್ಯರ ಶಿಷ್ಯವೃತ್ತಿಯ ಮೂಲಕವಾಗಿ ಅದೋ ಬಿಲ್ವಿದ್ಯೆಯನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಧೀಮಂತ ಹೋದಲ್ಲಿ ಬಂದರೆ ವಿಜಯಧ್ವಜವನ್ನು ಊರಿದವನಿದ್ದಾನೆ ನಿಜ ನಾಗಲೋಕವನ್ನು ಪ್ರವೇಶ ಮಾಡಿ ವಿಜಯಧ್ವಜನ್ನು ಊರಿದಂತಹ 3 ಲೋಕದ ಗಂಡ ಭವರಗಾರರ ದೇಹ ಎಂಬುದನ್ನು ಬಲ್ಲೆ ನಾನು ನೋಡಬೇಕು ತಾಗಿದ್ರೆ ಅಂತವನಿಗೆ ತಾಗಬೇಕು ಒಳ್ಳೇದು ಕೇವಲ ಕರ್ಣಾಕರ್ಣಿಕೆಯಾಗಿ ಕೇಳಿದಂತಹ ವಾರ್ತೆ ಸಾಕಾಗುವುದಿಲ್ಲ ನನಗೆ ಪ್ರತ್ಯಕ್ಷವಾದಂತಹ ಅನುಭವ ಬೇಕು ಅದಕ್ಕಾಗಿಯೇ ಬಲುಹುಳ್ಳ ಭಟ ಎಂಬಂತಹ ಹೆಸರನ್ನು ಪಡೆದ ಅರ್ಜುನ ರಕ್ಷಿಸುತ್ತಿರುವಂತಹ ಕುದುರೆಯನ್ನು ಬಂಧಿಸಿದ್ದೇನೆ ಕಾದಿ ಯುದ್ಧದ ಮೂಲಕವಾಗಿ ಸೋಲಿಸಿ ತುರಗವನ್ನು ಪಡಕೊಳ್ಳಲಿ ಅಸಾಧ್ಯವಾದರೆ ಹೆಣ್ಣು ಮಕ್ಕಳ ಹಾಗೆ ನಡೆಯಲಿ ಸುಲಭ ಇಲ್ಲ ಹಸು ಮತ್ತು ಕರುವಿನ ಸಂಬಂಧ ನಮ್ಮದು ಅಂದ್ರೆ ಅವನ ಬಗ್ಗೆ ನನಗೆ ವಾಂಛೆ Hey,
ಬಂದು ವಾಚ್ಯವುಳ್ಳವರೇ, ಉಂಟು. ನಿನ್ನ ವಾಚ್ಯಕ್ಕೆ ಒಳಗಾಗಿದ್ದಾನೆ ಅವನು. ಹಾ, ಅಹರ್ನಿಶಿ ರಕ್ಷಿಸ್ತಾ ಇದ್ದೀನಿ ನೀನು. ನಿಜ. ಮೊದಲೇ ಬಂಧುಗಳು, ಅತ್ತೆಯ ಮಕ್ಕಳು ಭಾವಂದಿರು. ಅಷ್ಟೇ ಸಾಲದೆಂಬ ಉದ್ದೇಶದಿಂದ ತಂಗಿಯಾದಂತಹ ಸುಭದ್ರನ್ನು ನೀಡುವುದರ ಮೂಲಕವಾಗಿ ಪಾರ್ಥನ ಜೀವನಕ್ಕೊಂದು ಸುಭದ್ರತೆ ಅದನ್ನು ಒದಗಿಸಿಕೊಟ್ಟೆ. ಮನೆಯ ದೇವ, ಬಾಂಧವ್ಯದಲ್ಲಿ ಭಾವ. ಈಗ ಒಂದು ಹೊಸ ಅವತಾರ ನಿನ್ನದು. ಬಂಡಿಗೆ ಭೋವ. ಬಂಡಿಯ ಬೋವನ ಹಾಗೆ, ಕಣ್ಣಿನ ಕೃಷ್ಣಮಣಿಯ ಹಾಗೆ ಪಾರ್ಥನನ್ನು ರಕ್ಷಿಸುತ್ತಾ ಇದ್ದಿ. ಅವನನ್ನು ರಕ್ಷಿಸಬೇಕು ಅಂತ ಉಂಟು ನಿನಗೆ? ಉಂಟು. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ಅವ ಒಬ್ಬ ಯುದ್ಧ ಮಾಡಿದ್ರೆ ಸಾಲದು. ಅವ ಗಾಂಡಿವ ಧರಿಸಲಿ, ನೀನದನ್ನು ಶರಣವನ್ನು ಹೇಳಿ ಉಭಯರ ಜೊತೆಯಾಗಿ ಎರಡು ದಿಕ್ಕುಗಳಿಂದ ಕಾಳಗವನ್ನು ಮಾಡಿ ನಿಮ್ಮ ತುರಗವನ್ನು ಬಿಡಿಸಿ 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 ವ್ಯೂಹ ಭೇದನ ಮಾಡು ಸಾಧ್ಯ ಇದ್ರೆ. ಓಹೋ, ಅಷ್ಟೇ ಅಲ್ವೇ? ಇದು ಭೂಗಿ ಭೂಗಿಲೆಂಬಂತ ಮಂತ್ರ ಶರಗಳನ್ನು ನಿನ್ನ ವ್ಯೂಹದ ಮೇಲೆ ಎಸೆದಿದ್ದೇನೆ. ಬಿಟ್ಟು ಬೇಗ ಸ್ವರ್ಗವನ್ನು ಬಿಟ್ಟು ನನ್ನ ತಂದು ತೀರಿಕೊ. ತುರಗವನ್ನು ಒಪ್ಪಿಸಿದರೆ ಒಳಿತು, ಇಲ್ಲದಿದ್ದರೆ ಪರಿಣಾಮ
ಈ ಹಿಂದೆ ಕಟ್ಟಿದ್ದು ನಾನು. ಹೌದು, ಅದನ್ನು ತಿಳಿದೇ ಬಂದಿದ್ದೇವೆ. ಆಹಾ. ಇಕೋ ಏನು? ಬದುಕಬೇಕೆನ್ನುವಂತ ಆಸೆ ಇದ್ದರೆ ಬಿಟ್ಟು ಕೊಡು, ಇಲ್ಲದಿದ್ರೆ ಬಿಡಿಸಿಕೊಂಡು ಹೋಗ್ತೇನೆ. ನೀನು ಬಾಯಿ ಮುಚ್ಚಿ ಹೋಗುತ್ತೀಯಾ? ಯಾರು ಹೋಗುದಕ್ಕೆ ಬಂದವಲ್ಲ ನಾನು, ಬಂದಲ್ಲಿಗೆ ಓಡಿಸು ನಿನ್ನ. ಈ ಬರುವಾಗಲೇ ಗೊತ್ತಾಗಿದೆ, ಬೆಂಕಿಯ ಹಾಗೆ ಎದ್ದು ನಿಂತಿದ್ದೇನೆ. ಇದ್ದವರು ಈ ಸಲ ಹೇಳಲೇಬೇಕು. ಬೆಂಕಿಯ ಸ್ವಭಾವವೇ ಹಾಗೆ. ಬೆಂಕಿಯ ಮುಂದೆ ತಾನು ಗಟ್ಟಿ ಎಂಬ ಹಾಗೆ ಬರುವಂತಹ ಕಬ್ಬಿಣವನ್ನು ನೀರಾಗಿಸುತ್ತದೆ. ಅದುವೇ ಬೆಂಕಿಯ ಮುಂದೆ ಮೃದುವಾಗಿ ಹಸಿಯಾಗಿ ಬಂದಂತಹ ಮಣ್ಣನ್ನು ಬೇಯಿಸಿ ಗಟ್ಟಿಗೊಳಿಸುತ್ತದೆ. ಎದೆಯುಬ್ಬಿಸಿ ಬರುವವರನ್ನು ಬಡಿದು ಶರಣಾಗತರಾದವರನ್ನು ಪರಿಯುವಂತಹ ಯೋಗ್ಯತೆಯನ್ನು ಹೊಂದಿದವ ಈ ಅರ್ಜುನ ನಮ್ಮವರನ್ನೆಲ್ಲ ಬೀಳಿಸಿ ಮುಂದುವರಿಯುತ್ತಿದ್ದಾನೆ ತಾಮ್ರಧ್ವಜ. ನಿಜ. ಹಾಗಾಗಿಯೇ ಬಿಡದಿಯಿಂದ ಎದ್ದು ಬಂದಿದ್ದೇನೆ, ಧನುರ್ಧಾರಿಯಾಗಿದ್ದೇನೆ, ಪಾರ್ಥಸಾರಥಿಯಾದಂತ ನನಗೆ ನಮಸ್ಕಾರವನ್ನು ಮಾಡಿದ್ದೇನೆ. ಅವರೆಲ್ಲ ಕೇಳುವುದು ಹಾಗೆ ಅವ ಯಾವಾಗ ಬರ್ತಾನೆ ಅಂತ ಅಲ್ವಾ? ಇನ್ನು ಬರುವಾಗಲೇ ಅವರದ್ದು ಸುದ್ದಿಲ್ಲ ಅಂತ ಆಗಬೇಕು. ಹನುಮನಿಗೂ ವಂದಿಸಿಕೊಂಡಿದ್ದೇನೆ. ಹಾ. ಪಾರ್ಥನದ್ದಾದಂತಹ ಯೋಗ್ಯತೆ ಏನು ಆ ಹುಡುಗನಿಗೆ ತೋರಿಸಬೇಕು. ತೋರಿಸಬೇಕು. ಮುಂದುವರಿತೇನೆ. ಈ ಸಲ ಹುಡುಗರಿಗೆ ತೋರಿಸಬೇಕು. ಯಾವುದು ಲೇಸು? ಲೇಸಾಯ್ತು ಅರ್ಜುನ. ಯಾವುದು? ನಿಮಗೂ ಗೋತ್ರ ಹತ್ಯೆಯ ಭಯ ಅಲ್ವೇನು? ಭಯಲ್ಲ, ಶಂಕೆ. ಓಹೋ, ಯಾಕೆ ಶಂಕೆ ಬಂತು ಅಂತ ಕೇಳ್ತಾ ಇದ್ದೇನೆ ನಾನು. ಅಮರಗಂಗಾ ಭವಾನಿ ಇದ್ದಾಳೆ. ಸಂಚೇತನ ಮಾತ್ರದಿಂದಲಾಗಿ ಜನ್ಮ ಜನ್ಮಾಂತರೀಯವಾದಂತಹ ಪಾಪವೆಲ್ಲ ದೂರವಾಗುತ್ತದೆ. ಸರಿ. ಅಂತಹ ಮಹಾತಾಯಿ ಈ ಹರಿಯ ಪಾದೋದ್ಭವೆ, ಶ್ರೀಹರಿಯ ಪಾದೋದ್ಭವೆ ನಳಿನಾಕ್ಷನಂದರೆ. ಅಂತಹ ನಳಿನಾಕ್ಷ ನಿನ್ನ ಬಳಿಯಲ್ಲೇ ಇದ್ದಾನೆ. ಗಂಗಾ ಭವಾನಿಯ ಜನಕ ಜೊತೆಯಲ್ಲೇ ಇದ್ದು ಮಾಡಿದಂತಹ ರಣಯಜ್ಞ ಹೇಳ್ತಿರಂತೆ ಅವನ ನಿರ್ದೇಶನದಲ್ಲಿ, ಅವನ ನಿರೂಪದಲ್ಲಿ ಮಾಡಿದಂತಹ ರಣಯಜ್ಞ. ಅವನು ಜೊತೆಗಿದ್ದರೂ ನಿಮಗೆ ಶಂಕೆ ಬಂತು, ನಿಮಗೆ ಭಯ ಬಂತು. ಬ್ರಹ್ಮ ಬಂಧು ಹತ್ಯಾ ದೋಷವೆಂಬಂತಹ ಭಯ, ಅದರ ನಿವಾರಣೆಗೆ ಕೈಗೊಂಡಂತಹ ಯಜ್ಞ ಕರ್ಮ ನಮಗೊಂದು ಅರ್ಥ ಆಯಿತು. ಯಾವುದು? ನೀವು ಆಳ್ವಿಕೆಗೆ ಬರುವ ಕಾಲಕ್ಕೆ ಭಂಡಾರ ಬರಿದಾಗಿ ಹೋಗಿದೆ. ಮೊದಲು ಆಳ್ವಿಕೆ ಮಾಡಿದವರೆಲ್ಲ ಮುಗಿಸಿದ್ದಾರೆ. ಈ ಸಲ ಬರುವಾಗ ಪೀಠ ಏರುವಾಗ ಭಂಡಾರ ಬರಿದಾಗಿದೆ. ಕೌರವನಾದರೂ ಯುದ್ಧ ಸಂದರ್ಭದಲ್ಲಿ ವಿಶೇಷವಾದಂತಹ ಕರವನ್ನು ಹೇರಿ ಪ್ರಜೆಗಳಿಂದ ಕರವನ್ನು ಪಡೆದಿದ್ದಾನಂತೆ. ಇನ್ನು ಬಂದ ಮೇಲೆ ಹೊಸ ಕರ ತೆರಿಗೆ ಅವರ ಮೇಲೆ ಹಾಕಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಅರಾಜಕವಾಗುತ್ತದೆ. ಆದ ಕಾರಣ ಅವರು ದಂಗೆ ಏಳಬಾರದೆಂಬ ಉದ್ದೇಶದಿಂದ ಭಂಡಾರ ತುಂಬಿಸುವ ಉದ್ದೇಶದಿಂದಲಾಗಿ ಕೈಗೊಂಡ ಯಜ್ಞ ಕರ್ಮ ಅಂತ ಗೊತ್ತಾಯ್ತು. ಒಂದು ಯಜ್ಞ ಮಾಡುವ
ಹೋದಲ್ಲೆಲ್ಲ ಬೇಡುವ, ಆಮೇಲೆ ನಮ್ಮ ಭಂಡಾರ ತುಂಬಿಸುವ ಎಂಬ ಹಾಗೆ ಹೊರಟಿದ್ದೀರಲ್ಲ, ನಿಮಗೆ ಅರ್ಥದ ಆಶಯ ಉಂಟು ಅಂತ ಆದ್ರೆ ನಮ್ಮಲ್ಲಿ ಬೇಡಿ. ಏ ಹುಡುಗ, ತಾನಗು ಬೆಂದನ ಧನದೋತನೆ ತಾಮ್ರಧ್ವಜ ಅರ್ಜುನ, ಬಾಲಕನಾದರೂ ನೀ ಕೇಳಿದ ಪ್ರಶ್ನೆ ಅದು ಬಾಲಿಶವಾದುದಲ್ಲ, ಮತ್ತೆ ಪ್ರೌಢ ಪ್ರಶ್ನೆಯೇ ಆಗಿದೆ. ಇದುವೇ ಪ್ರಶ್ನೆಯನ್ನು ನಿನಗಿಂತ ಮೊದಲು ಅಗ್ನಿಯೂ ಕೇಳಿದ್ದ, ಸೌಬರಿ ಮಹರ್ಷಿಗಳೂ ಕೇಳಿದರು. ಹಾಗಿದ್ರೆ ಎಲ್ಲರಿಗೂ ಒಂದು ಸರಿಯಾದಂತಹ ಉತ್ತರವನ್ನು ಕೊಟ್ಟೇ ಬಂದದ್ದು. ಈಗ ನಿನ್ನ ಮನಸ್ಸಿನಲ್ಲಿಯೂ ಮೂಡಿದಂತಹ ಒಂದು ಪ್ರಶ್ನೆ, ಏನು ಉತ್ತರ ಕೊಡ್ತಿ? ಮೊದಲಾಗಿ ನೀವು ತಿಳ್ಕೊಳ್ಬೇಕಾದಂತಹ ವಿಷಯ ಏನು ಗೊತ್ತಾ? ಏನು? ಪಾಂಡವರು ಅಶ್ವಮೇಧ ಯಾಕೆ ಮಾಡಿದ್ದು? ಬಂಧು ಹತ್ಯಾ ದೋಷದ ನಿವಾರಣೆಗೆ ಬೇಕಾಗಿ ಅಶ್ವಮೇಧ ಮಾಡಿದ್ದಲ್ಲ, ಮತ್ತೆ ಬಂಧು ಹತ್ಯಾ ದೋಷದ ಶಂಕೆಯ ನಿವಾರಣೆ. ಅದು ಬರಕೂಡದಲ್ಲ ಅಂತ ಹೇಳುದು. ಶಂಕೆಯ ನಿವಾರಣೆ. ಶಂಕೆ ಅಂದ್ರೆ ಏನು? ಏನು? ಚಿಂತೆ ಅಂತ ಅರ್ಥ. ಅದು ಯಾರಿಗೆ ಬರುವುದು ಗೊತ್ತುಂಟಾ? ಯಾರಿಗೆ? ಶ್ರೇಷ್ಠರಾದವರಿಗೆ ಮಾತ್ರ ಬರುವುದು. ಓಹೋ. ಶ್ರೇಷ್ಠರಾದವರು ತಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ನಮ್ಮಿಂದ ತಪ್ಪಾಯ್ತಾ ಏನು, ತಪ್ಪಾಯ್ತಾ ಏನು, ಹೀಗೆ ಯಾರು ಭಾರಿಸ್ತಾರೋ ಅವ ಶ್ರೇಷ್ಠನಾಗ್ತಾನೆ. ಕೆಲವರು ಇರ್ತಾರೆ, ನಾವು ಮಾಡಿದ್ದೇ ಸರಿ, ವಿಮರ್ಶೆ ಇಲ್ಲ, ಅಂತವರು ಯಾವ ಕಾಲಕ್ಕೂ ಶ್ರೇಷ್ಠರಾಗುವುದಕ್ಕೆ ಸಾಧ್ಯ ಇಲ್ಲ. ಹೇಳಲಿಕ್ಕೂ ಹೋಗಬಾರ್ದು ಅಲ್ವಾ? ನಮ್ಮಣ್ಣ ಶ್ರೇಷ್ಠನಿದ್ದಾನೆ, ಹಾಗಾಗಿ ಅವನಿಗೆ ಬಂದದ್ದು ಚಿಂತೆ. ಚಿತೆ ಮತ್ತು ಚಿಂತೆ ಬಿಂದು ಮಾತ್ರ ವ್ಯತ್ಯಾಸ. ಚಿತೆ ಸಜೀವವಾಗಿ ಸುಟ್ರೆ, ಚಿಂತೆ ಅನ್ನೋದು ನಮ್ಮನ್ನು ಯಾವಾಗಲೂ ಸುಡ್ತಾ ಇರ್ತದೆ. ಅದು ಹೋಗಬೇಕನ್ನುವ ಕಾರಣಕ್ಕಾಗಿ ನಾವು ಮಾಡಿದಂತಹ ಈ ಅಶ್ವಮೇಧ. ನೀ ಕೇಳ್ತಿ, ಶ್ರೀಕೃಷ್ಣ ಸ್ವಾಮಿ ಇರುವಾಗ ನಿಮಗೆ ದೋಷ ಬರುವುದಕ್ಕುಂಟು, ಯಾಕೆ ಬರಬಾರ್ದು ಅಂತ ಉಂಟಾ? ನಿನ್ನಲ್ಲೇ ಕೇಳ್ತೇನೆ. ನಿಮಗೆ ಬಂದದ್ದು ಯುದ್ಧ ಸಂದರ್ಭಗಳಲ್ಲಿ ಒದಗಿದಂತಹ ವಧೆಯಿಂದಲಾಗಿ ಅಲ್ವೇ? ಈಗ ಬಂಧು ಹತ್ಯೆ ನಡೆದದ್ದೇ ಶ್ರೀಕೃಷ್ಣನ ಅನುಮೋದನೆಯಿಂದ ಅಂತ ಹೇಳ್ತೀರಿ. ಬಂಧು ಹತ್ಯಾ ದೋಷ ಅಂತ ಹೇಳಿದ್ರೆ ಏನು, ಬಂಧುಗಳು ಅಂತ ಹೇಳಿದ್ರೆ ಏನು? ಕೌರವರು ಮಾತ್ರ ಅಲ್ಲ, ಕೌರವರು ಮಾತ್ರ ಸತ್ತದಲ್ಲ, ನಮ್ಮ ಸೇನೆಯೂ ಕೂಡ ಸತ್ತಿದೆ. ಹಾಗಿದ್ರೆ ಅವರು ಬಂಧುಗಳಲ್ವಾ? ಅಂತವರನ್ನು ಒಂದು ವೇಳೆ ಕೊಂದಂತಹ ಪಾಪ ಬಂತು ಅನ್ನುವಂತಹ ಶಂಕೆ ಬಂತು. ಮತ್ತೆ ದೇವರ ಜೊತೆಯಾಗಿರುವಾಗ ಪಾಪ ಬರುವುದಿಲ್ಲ ಅಂತ ಹೇಳಿಕ್ಕಾಗುವುದಿಲ್ಲ. ಆಲೋಚನೆ ಮಾಡು, ವೃತ್ರಾಸುರನನ್ನು ಕೊಲ್ಲುವುದಕ್ಕೆ ಹೇಳಿದ್ದು ವೈಕುಂಠವಾಸಿಯಾದ ಹರಿ, ದೇವೇಂದ್ರ ಕೊಂದ, ಅವರಿಗೆ ಪಾಪ ಭೀತಿ ಬರಲಿಲ್ವಾ? ಪಾಪ ರೂಪ ಬೆನ್ನಟ್ಲಿಲ್ವಾ? ಹಾಗಿದ್ರೆ ದೇವರೇ ಹೇಳಿದ್ದು ದೇವೇಂದ್ರನಿಗೆ ಪಾಪ ಹತ್ಯಾ ದೋಷ ಬಂತು. ಹಾಗಿರುವಾಗ ದೇವರಿರುವಾಗಲೂ ಕೂಡ ಬರುವುದಿಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ದೇವರೇ ಒಂದು ಕಡೆಯಲ್ಲಿ ಹೇಳಿದ್ದಾನೆ, ಶ್ರೇಷ್ಠರಾದವರು ಯಾವ ಕಾಯಕವನ್ನು ಮಾಡ್ತಾರೋ ಅದನ್ನು ಉಳಿದವರು ನೋಡಿ ಅನುಸರಿಸ್ತಾರೆ, ಅನುಕರಿಸ್ತಾರೆ. ಹಾಗಿದ್ರೆ ವರ್ತಮಾನಕ್ಕೆ ಶ್ರೇಷ್ಠರು ಯಾರು? ಚಕ್ರವರ್ತಿ ಪೀಠದಲ್ಲಿ ಕುಳಿತಂತಹ ನಮ್ಮಣ್ಣ ಧರ್ಮರಾಯ. ನಾವು ಲೋಕಕ್ಕೆ ಮಾದರಿಯಾಗಬೇಕು. ಇನ್ನು ಮುಂದೆ ಎಲ್ಲಿಯಾದರೂ ಇಂತಹ ಒಂದು ದಾಯಾದ್ಯ ಮತ್ಸರ ಉಂಟಾಗಿ ಅಣ್ಣ ತಮ್ಮಂದಿರಲ್ಲಿ ಕಾಳಗವಾಗಿ ಅವರನ್ನು ಕೊಲ್ಲುವಂತಹ ಒಂದು ಸ್ಥಿತಿ ಒದಗಿದ್ರೆ ಅವರಾದ್ರೂ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು. ಈಗ ನಾವು ಶ್ರೇಷ್ಠರಾಗಿ ಹಿರಿಯರಾಗಿ ಮಾಡದೆ ಹೋದ್ರೆ ಅವರೇನು ಮಾಡ್ತಾರೆ? ಪಾಂಡವರೇ ಮಾಡಲಿಲ್ಲ, ಮತ್ತೆ ನಾವು ಯಾಕೆ ಮಾಡಬೇಕು? ಹಾಗಾಗ ಕೂಡದು. ನಾವು ಅವರಿಗೆ ಮಾದರಿಯಾಗಬೇಕನ್ನುವ ಕಾರಣಕ್ಕೆ ಬೇಕಾಗಿ ಇಂತಹ ಒಂದು ಹತ್ಯಾಪಾತಕದ ದೋಷ ನಮಗೆ ಇದ್ರೆ ಆ ಶಂಕೆ ನಿವಾರಣೆಗೆ ಬೇಕಾಗಿ ನಾವು ಅಶ್ವಮೇಧ ಮಾಡಬೇಕು. ಇದು ನಮ್ಮದು ವಿಧಿ. ಮತ್ತೆ ಧನ ಸಂಗ್ರಹಕ್ಕಾಗಿ ಮಾಡಿದ್ದಲ್ಲ. ನೀನೇ ಹೇಳಿದೆಯಲ್ಲ, ಆ ಶ್ರೀಕೃಷ್ಣ ಸ್ವಾಮಿ ಅವ ಲಕ್ಷ್ಮೀಪತಿ. ಲಕ್ಷ್ಮೀಪತಿಯ ಜೊತೆಯಲ್ಲಿರುವಾಗ ನಮಗೆ ಹಣದ ಅಭಾವ ಬರುವುದಕ್ಕಿಲ್ಲ. ಮಾತ್ರ ಅಲ್ಲ, ಮರುತನ ಯಾಗದಲ್ಲಿ ನಮಗೆ ಬೇಕಾದಂತಹ ದ್ರವ್ಯ ಸಂಗ್ರಹವೂ ಆಗಿದೆ. ಒಂದು ವೇಳೆ ಅದೇ ಹೌದು ಅಂತಾದ್ರೆ ನೀನೀಗ ಎಷ್ಟು ಮಾಡಿದ್ದಿ? ಇದು 8ನೇದ್ದ? 7 ಮಾಡಿ 8ನೇದು.
ನೀನು ಹೇಳಬೇಕು, ಅಶ್ವಮೇಧ ಮಾಡುವಾಗ ನಾವು ಧನ ಸಂಗ್ರಹ ಮಾಡುವುದು ಹೆಚ್ಚ ಅಲ್ಲ ದಾನ ಕೊಡುವುದು ಹೆಚ್ಚ ಅಂತ ಕೇಳಿದ್ರೆ ದಾನ ಕೊಡುವುದೇ ಹೆಚ್ಚು. ಯಜ್ಞಕರ್ಮದಲ್ಲಿ ಒದಗಿ ಬಂದದ್ದನ್ನು ಅಷ್ಟನ್ನೂ ದಾನ ಮಾಡಬೇಕು. ಈಗ ಕಪ್ಪ ಕಾಣಿಕೆ ಇಷ್ಟು ಸ್ವಲ್ಪ ಸೇರಿಸಿ ದಾನ ಮಾಡಬೇಕು, ಮತ್ತೆ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ, ನಾಳೆ ವೆಚ್ಚ. ಅಶ್ವಮೇಧದಲ್ಲಿ ಆಯಾಗುವುದಕ್ಕಿಂತಲೂ ವ್ಯಯವಾಗುವುದೇ ಹೆಚ್ಚು. ಅಂದ್ರೆ ಕಪ್ಪ ಕಾಣಿಕೆ ಇಷ್ಟೇ ಕೊಡಬೇಕು ಅಂತ ನಿರ್ಬಂಧ ಇಲ್ಲ. ಆದ್ರೆ ದಾನ ಅವರು ಕೇಳಿದ್ದನ್ನು ಬಾಚಿ ಬಾಚಿ ದೋಚಿ ದೋಚಿ ಕೊಡಬೇಕು. ಹಾಗಿದ್ರೆ ಸಂಪಾದನೆ ಮಾಡುವುದು ಕಡಿಮೆ, ದಾನ ಮಾಡುವುದೇ ಹೆಚ್ಚು. ಹೌದಂತಾದ್ರೆ ನಾವು ಧನ ಸಂಗ್ರಹಕ್ಕಾಗಿ ಮಾಡಿದ್ದಲ್ಲ, ಇದೊಂದು ವಿಧಿ ಅನ್ನುವ ಕಾರಣಕ್ಕಾಗಿ ನಾವು ಮಾಡಿದ್ದೇವೆ. ಈಗ ನಮ್ಮದು ಅದೇ ಹೌದಂತಾದ್ರೆ ನೀನು 8ನೇದಕ್ಕೆ ಪ್ರಾರಂಭ ಮಾಡಿದೆ, ನಮ್ಮದು ಒಂದು ಪ್ರಾರಂಭ ಆದದ್ದು ಮಾತ್ರ, ನಿಮ್ಮದು 7 ಮುಕ್ತಾಯವಾಯಿತು. ನಮಗೆ ಧನದ ವಿಷಯಕ್ಕಲ್ಲ, ನಮಗೆ ಭಗವತ್ ಕೃಪೆ ಆಗಬೇಕು ಅಲ್ವಾ? ಹಾಗಿದ್ರೆ ನಿನ್ನ ಉದ್ದೇಶ ಅದು ಹೌದಂತಾದ್ರೆ ನಮಗೆ ಪ್ರಾಯಶ್ಚಿತ್ತ ಆಗಬೇಕು, ಮನಸ್ಸಿನಲ್ಲಿದ್ದಂತಹ ಶಂಕೆ ನಿವಾರಣೆ ಆಗಬೇಕನ್ನುವ ಕಾರಣ. ದೇವತಾ ಸಂಪ್ರೀತಿಗೆ ಕೈಗೊಳ್ಳುವಂತ ಯಾವ ಕಾಯಕವಿದೆಯೋ ದೇವರು ಒಲಿಲಿಲ್ಲ ಎಂಬ ಕಾರಣಕ್ಕಾಗಿ ಅದನ್ನು ಅರ್ಧದಲ್ಲಿ ನಿಲ್ಲಿಸುವುದಲ್ಲ, ಅದು ನಿರಂತರವಾಗಿರಬೇಕು. ಹೌದು, ಒಂದು ಜನ್ಮವೇ ಮುಗಿದು ಹೋಗಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾರದರು ಸೂಚಿಸಿದ್ದು. ಹಾಗಾಗಿ ನಿರಂತರವಾಗಿ ತೊಡಗಿಸಿಕೊಳ್ಬೇಕಾದಂತ ಯಜ್ಞ ಕರ್ಮದನ್ನು ಅರ್ಧದಲ್ಲಿ ನಿಲ್ಲಿಸಿದ್ಯಾಕೆ? ತೊಡಗು ಅಂತ ಹೇಳಿದಾಗ 8ನೇ ಯಜ್ಞಕ್ಕೆ ಸಂಕಲ್ಪ ಮಾಡಿದ ನಮ್ಮ ಅಪ್ಪಯ್ಯ. ಒಳ್ಳೆಯದಪ್ಪ, ನೀವು 8ನೇದು ಮಾಡಿದ್ದಕ್ಕೆ ನಮ್ಮದು ಆಕ್ಷೇಪ ಅಲ್ಲ. ನಾವು ಮಾಡುವಂತಹ ಯಾಗಕ್ಕೆ ನೀವು ಆಕ್ಷೇಪವನ್ನು ವ್ಯಕ್ತಪಡಿಸಬಾರದು. ನಮ್ಮದು ಆದರ್ಶ, ಲೋಕಕ್ಕೆ ನೀತಿಯನ್ನು ಬೋಧಿಸುವುದಕ್ಕೆ ಆದರ್ಶಪ್ರಾಯರಾಗುವುದಕ್ಕಾಗಿ ನಾವು ಹೊರಟದ್ದು. ಗೆದ್ದಿದ್ಯಾ ನೀನು? ಖಂಡಿತ ಗೆದ್ದಿದ್ದೇನೆ. ಅಶ್ವಮೇಧದ ಕುದುರೆ ಸಂಕಲ್ಪ ಒಳ್ಳೆದಿದ್ರಲ್ಲ, ಹೋದಲ್ಲಿ ಗೆಲ್ಲಬೇಕಲ್ಲ. ಈಗ ಯಾರು ಗೆಲ್ಲಿಲ್ಲ ಅಂತ ಹೇಳಿದ್ದು? ಇಲ್ಲಿಯವರೆಗೆ ಕುದುರೆ ಬೆಂಗಾವಲಿಗಾಗಿ ಹೊರಟಂತಹ ನಾನು, ಯಾರು ನಮ್ಮ ಕುದುರೆಯನ್ನು ಕಟ್ಟಿದ್ದಾರೋ ಅಂತವರನ್ನು ಕೊಂದೋ ಸೋಲಿಸಿಯೋ ಕುದುರೆಯನ್ನು ಬಿಡಿಸಿದ್ದೇನೆ. ನಮ್ಮ ಯೋಗ್ಯತೆಯನ್ನು ತಿಳಿದು ಯಾರು ಶರಣಾಗತರಾಗಿ ಬಂದಿದ್ದಾರೋ ಅಂತವರನ್ನು ಮನ್ನಿಸಿದ್ದೇನೆ. ನನ್ನ ಮುಂದೆ ಎದೆ ಸಟಿಸಿ ನಿಂತವರ ಎದೆಯನ್ನು ಬಗಿದು ಜಯವಧುವನ್ನು ಒಲಿಸಿಕೊಂಡು ಬಂದ ಪಾರ್ಥ ಎಚ್ಚರ. ಅಹಮಿಕೆಯಿಂದಲೇ ಮಾತಾಡ್ಬೇಕ ತೊಡಗಿದ್ದೆ ನೀನು. ಏನು ನಿನಗೆ ಬಂದ ಅಹಂಕಾರವೇ? ಅಹಂಕಾರ ಅಲ್ಲದ ಅಭಿಮಾನ. ಧರಣಿಪರನ್ನು ಗೆದ್ದೆ ಅಂತ ಹೇಳ್ತೀಯಲ್ಲ. ಗೆದ್ದೆ. ಶರಣಾಗತರಾದವರು ರಕ್ಷಿಸಿದ್ದೇನೆ, ಹೌದು. ವಿರೋಧಿಸಿದವರ ಇದನ್ನು ಮೆಟ್ಟಿ ಬಂದಿದ್ದೇನೆ. ನಿನ್ನ ಒಕ್ಕಣೆ ನೋಡಿ ಕೋಪ ಬಂದದ್ದು ಹಾಗೆ ನನಗೆ. ಯಾಕದು? ಯಾರು ಧರಣಿಪರಿದ್ದಾರೆ ವಿರೋಧಿಸಿರು ಅಂತಾದ್ರೆ ಅವರ ಎದೆ ಮೆಟ್ಟಿ ಕಪ್ಪ ಸಂಗ್ರಹ ಮಾಡ್ತಾನೆ ಪಾರ್ಥ. ಹೌದು. ಶರಣಾಗತರಾಗಿ ಬಂದವರನ್ನು ಪಾಲಿಸ್ತಾನೆ, ಕೊರೆಯುತ್ತಾನೆ. ಶರಣರನ್ನು ಪಾಲಿಸುವನೆಂಬಿ ಬಿರುದ. ಇದು ಕೇಳಿ ನನಗೆ ಬಂದದ್ದು ಕ್ರೋಧ. ಯಾಕೆ? ಹಾಗಾಗಿ ಬಳಿರ ಮಂತ್ರಿ ಅಂತ ಹೇಳಿದ್ರು ನಾನು ಆ ಕಾಲಕ್ಕೆ. ಹೀಗೂ ಮಾತಾಡ್ತಾರಲ್ಲ. ಮೊನ್ನೆ ಮನೆಯವರೆಗೂ ಕಾಡಿನಲ್ಲಿ ಕಾಲ ಕಳೆದವರು ಹೌದು. ಯಾರದೋ ಸಹಾಯದಿಂದ ಕಾಡಿಬೇಡಿ, ಕೃಷ್ಣಾನುಗ್ರಹದಿಂದ ಪೊಡವಿಯ ಒಡೆತನ ಬಂದಾಗಲೇ ನಾವು ಉಳಿದವರನ್ನು ರಕ್ಷಿಸ್ತೇವೆ ಅಂತ ಹೇಳ್ತಾ ಮುಂದುವರಿತಾ ಇದ್ದಾರಲ್ಲ. ಕಾಡಿಬೇಡಿ ಪಡೆದದ್ದಲ್ಲ, ಕ್ಷತ್ರಿಯ ಪಂಥದ ಹಾಗೆ ಯುದ್ಧ ಮಾಡಿ ಗೆದ್ದು ಪಡೆದದ್ದು. ನೀನು ಯುದ್ಧದಲ್ಲಿ ಎಷ್ಟು ಬಾರಿ ಸೋತಿದ್ದಿ, ಎಷ್ಟು ಬಾರಿ ಗೆದ್ದಿದ್ದಿ? ಎಲ್ಲಿಗೆ ಸೋತದ್ದು? ನೀನು ಭೀಷ್ಮಾಚಾರ್ಯ ಯುದ್ಧದಲ್ಲಿ ಏನು ಮಾಡಿದ್ದಿ? ಏನು ಮಾಡಿದೆ? ದ್ರೋಣರ ಕಾಳಗದಲ್ಲಿ ಏನಾಗಿದೆ? ಏನಾಗಿದೆ? ಕರ್ಣವಧೆಯ ಸಂದರ್ಭಕ್ಕೆ ಏನಾಗಿದೆ? ನೊಂದೆ ನಕಟ ಪಾರ್ಥ ನಂಬಿಕೆ ಅಂತ ಹೇಳಿದ್ಯಾರು? ಅದು ಬಾಣ ಬಿಟ್ಟಾಗ ಹೇಳಿದ. ಹೌದಪ್ಪ, ಮುಂದೆ ಒಬ್ಬ ಹಿಂದೆ ಒಬ್ಬ ನಿಂತು ಬಾಣ ಪ್ರಯೋಗ ಮಾಡಿದಲ್ವ? ಎಲ್ಲ ಕೃಷ್ಣನ ನಿರ್ದೇಶನ, ಹರಿಯ ಕರುಣೆಯಿಂದ ನೀನು ಗೆದ್ದು ಬೀಗಿದ್ದಿ. ನೀನು ಅಶ್ವಮೇಧದಂತ ದೀಕ್ಷೆಯನ್ನು ಹೊಂದಿ ಬರುವಂತಹ ಕಾಲಕ್ಕೆ ಮಾಹಿಷ್ಮತಿಯಲ್ಲಿ ಏನಾಗಿದೆ? ಚಂಪಕಾವತಿಯಲ್ಲಿ ಏನಾಗಿದೆ? ಮಣಿನಗರದಲ್ಲಿ ಏನಾಗಿದೆ? ಎಲ್ಲ ನನಗೆ ವದಂತಿ ಬಂದಿದೆ. ನೀನು ಅಲ್ಲಿ ಎಲ್ಲ ಬಿದ್ದು ಎದ್ದು ಇಲ್ಲಿಗೆ ಬಂದಿದ್ದೀನಿ. ಶ್ರೀಹರಿ ಅನುಗ್ರಹ ವಿಶೇಷ. ಮಾಯುಷ್ಮತಿಯಲ್ಲಿ ಕುದುರೆಯನ್ನು ಕಟ್ಟಿದ್ದು ಪ್ರವೀರ, ಅವ ನಮ್ಮಲ್ಲಿ ಸತ್ತಿದ್ದಾನೆ. ಆಮೇಲೆ ಸೋತದ್ದು ನೀಲಧ್ವಜ, ಅವ ಶರಣಾಗಿ ಬಂದಿದ್ದಾನೆ. ಅವನ ಕಡೆಯಿಂದ ಬಂದಂತ ಅಗ್ನಿದೇವ ನಿನ್ನ ಸೇನೆ ನಾಶ ಮಾಡುವಾಗ ನೀನು ಯುದ್ಧ ಮಾಡಿದ್ಯ ಅಲ್ಲಿ ಅವನ? ಇಲ್ಲ ಇಲ್ಲ ಇಲ್ಲ, ನೀನು ಯುದ್ಧ ಮಾಡದೆ ಗೆದ್ದಲ್ವಾ? ಅಗ್ನಿದೇವ ಭೂಲೋಕಕ್ಕೆ ಸಂಬಂಧಿಸಿದವ ಅಲ್ಲ, ಅವ ದೇವತೆ. ನಮಗೆ ಗೊತ್ತುಂಟು, ನೀವೆಲ್ಲ ಹುಡುಗರು ಒಟ್ಟಿಗೆ
ಒಟ್ಟಿನಲ್ಲಿ ಎಲ್ಲರಲ್ಲಿ ಯುದ್ಧ ಮಾಡುವುದಲ್ಲ. ನೀನು ಅಲ್ಲಿ ಯುದ್ಧ ಮಾಡಲಿಲ್ಲ. ನಾನು ಪ್ರಬುದ್ಧನಿದ್ದೇನೆ. ನಮಗೆ ಎಲ್ಲಿ ಬಾಗಬೇಕು ಅಂತ ಗೊತ್ತುಂಟು, ಎಲ್ಲಿ ಬೀಗಬೇಕು ಅಂತ ಗೊತ್ತುಂಟು. ಬೀಗುವಲ್ಲಿ ಬಾಗಬಾರದು, ಬಾಗುವಲ್ಲಿ ಬೀಗಬಾರದು. ಬೀಗುವಲ್ಲಿ ಬೀಗಿದ್ದೇನೆ, ಬಾಗುವಲ್ಲಿ ಬಾಗಿದ್ದೇನೆ. ಹಾಗಾಗಿ ದೇವತೆಯಾದ ಅಗ್ನಿದೇವ ಬಂದಾಗ ನಾನು ಅವನಿಗೆ ಶರಣು ಬಂದಿದ್ದೇನೆ. ಗಜನೋಹಿಯ ಕಾಲಕ್ಕೆ ದೇವೇಂದ್ರನನ್ನೇ ವಿರೋಧಿಸಿದವ ನೀನು. ಅವನ ಒಡೆಯನಾದ ಅಂದ್ರೆ ನಿನ್ನ ಅಪ್ಪನಾದ ದೇವೇಂದ್ರನನ್ನೇ ವಿರೋಧಿಸಿದವ. ವಿರೋಧ ಹಾಗಾಗಿ ಅಲ್ಲಿ ನೀನು ಬಾಗಿಲಿಲ್ಲ. ಯಾಕೆ ಬಾಗಿಲಿಲ್ಲ? ವಿರೋಧ ಇಲ್ಲ. ನಾಯಿ ಆಶೆಯನ್ನು ಪೂರೈಸುವುದಕ್ಕಾಗಿ ಸ್ವರ್ಗಲೋಕದ ಐರಾವತವನ್ನು ಕಳಿಸಬೇಕು ಅಂತ ಪತ್ರ ಕಳುಹಿಸಿದ್ದು. ಆವಾಗ ಅವರೇನು ಮಾಡಿದ್ರು, ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಏಣಿಯ ಒಂದು ದಾರಿ ಮಾಡುವುದಿದ್ರೆ ಕಳುಹಿಸಿಕೊಡ್ತೇನೆ. ಬಾಣದ ಮೂಲಕವಾಗಿ ಭೂಮಿಯಿಂದ ಸ್ವರ್ಗಕ್ಕೆ ಬಾಣದ ಏಣಿಯನ್ನು ಮಾಡಿ ಐರಾವತವನ್ನು ಇಳಿಸಿದ್ದೇನೆ. ಎಲ್ಲಿ ನಾನು ಅವರಿಗೆ ವಿರೋಧ ಮಾಡಿದ್ದೇನೆ? ಸ್ವಯಂ ಚಾಲನೆ ಉಳ್ಳಂತಹ ಮನೋಗಮನವನ್ನು ಹೊಂದಿದಂತಹ ಐರಾವತಕ್ಕೆ ದಾರಿಯ ಅವಶ್ಯಕತೆ ಏನೂ ಇಲ್ಲ. ನಿನ್ನ ಬಾಣದ ದಾರಿ ಆದರೂ ಅದಕ್ಕೆ ಮತ್ತೊಬ್ಬ ಬೆನ್ನು ಕೊಟ್ಟಿದ್ದಾನೆ ಅಂತ ನಾನು ಕಥೆ ಕೇಳಿದ್ದೇನೆ. ಐರಾವತಕ್ಕೆ ದಾರಿ ಬೇಕು ಅಂತಲ್ಲ, ನನ್ನಪ್ಪ ಮಗನ ಯೋಗ್ಯತೆ ಏನು ಅನ್ನೋದು ಲೋಕಕ್ಕೆ ತೋರಿಸಬೇಕನ್ನುವ ಕಾರಣಕ್ಕಾಗಿ ಮಾಡಿದ ಕೃತಿ ಅದು. ನಮ್ಮನ್ನೆಲ್ಲ ಮೇಲೇರಿಸಲಿಕ್ಕೆ ಎಷ್ಟು ಮಂದಿ ಅಪ್ಪ ಮಕ್ಕಳು ಸೇರಿ ಒಂದು ಪ್ರಚಾರಕ್ಕೆ ಹೊರಟ ಕಥೆ ಉಂಟಲ್ಲ. ಅಪ್ಪನಾಗಿ ಮಗನಿಗೆ ಕೊಟ್ಟದ್ದಲ್ಲ, ದೇವೇಂದ್ರನಾಗಿ ಪಾರ್ಥನಿಗೆ ಕೊಟ್ಟದ್ದು. ಧರಣಿ ಪರೆಲ್ಲರ ನೀ ಗೆದ್ದೆಯ ಪಡ ಮರುಳು ಧನಂಜಯ. ಹರಿಯ ಕರುಣದಿಂದ ಗೆದ್ದೆ. ಇಲ್ಲಿ ಹರಿಯ ಕರುಣೆ ನಿನ್ನ ಮೇಲೆ ನನ್ನ ಮೇಲೆ ನೋಡೋಣ. ನಾನು ನಿನ್ನ ಹಾಗೆ ಎಳೆಯ ಬಾಲಕನಲ್ಲ, ಪ್ರಬುದ್ಧನಿದ್ದೇನೆ. ಹಾಗಿದ್ರೆ ನಾ ಹೇಳುವ ಬುದ್ಧಿ ಮಾತು ಏನು ಗೊತ್ತಾ? ನಾವು ಯಾವುದೇ ಒಂದು ಕಾರ್ಯವನ್ನು ಕರ್ಮವನ್ನು ಮಾಡಲಿ, ಆ ಕರ್ಮವನ್ನು ಮಾಡುವಾಗ ನಮ್ಮ ಸಂಕಲ್ಪ ಪರಿಶುದ್ಧವಾಗಿರಬೇಕು. ಸಂಕಲ್ಪವೇ ಸರಿ ಇಲ್ಲದೆ ಹೋದ್ರೆ ನಮಗೆ ಸರಿಯಾದಂತಹ ಫಲ ಸಿಗುವುದಿಲ್ಲ. ಆಲೋಚನೆ ಮಾಡು. ಅಮೃತವನ್ನು ಕುಡಿದ್ರೂ ಒಬ್ಬನ ತಲೆ ಹೋದಂತಹ ಕಥೆಯನ್ನು ನಾವು ಕೇಳ್ತೇವೆ. ಅಲ್ಲ, ಜೀವ ಉಂಟು, ತಲೆ ಹೋದದ್ದು ಸತ್ಯ ತಾನೆ. ವಿಷ ಕುಡಿದವ ಸಾಯಬೇಕು ಅಂತ ಪ್ರತೀತಿ. ಆದ್ರೆ ವಿಷ ಕುಡಿದಂತಹ ಪ್ರಹ್ಲಾದ ಬದುಕಲಿಲ್ವೋ? ಹಾಗಿದ್ರೆ ಏನು? ಅದು ಅಮ್ಮ ಕೊಟ್ಟರೆ ವಿಷ ಕೊಟ್ಟರು ಅಮೃತ ಆಗುತ್ತದೆ. ಅದು ಅಮ್ಮ ಕೊಟ್ಟ ಕಾರಣ ಅಲ್ಲ, ಇವನ ಸಂಕಲ್ಪ ಸರಿ ಇತ್ತು. ಅದೇ ರೀತಿಯಾಗಿ ಸ್ವರ್ಪಾನುವಿನ ಸಂಕಲ್ಪ ಸರಿ ಇರಲಿಲ್ಲ. ಹಾಗಾಗಿ ಅಮೃತ ಕುಡಿದ್ರು ತಲೆ ಬೇರೆ ಬೇರೆ ಆಯ್ತು, ಇವ ವಿಷ ಕುಡಿದ್ರು ಬದುಕಿದ. ಸಂಖ್ಯೆ ಹೆಚ್ಚಾಯ್ತಲ್ವೇನಾ? ಒಂದಕ್ಕೆ ಎರಡಾಗ್ಲಿಲ್ಲ. ಅಲ್ಲಲ್ಲ, ಸಂಖ್ಯೆ ಹೆಚ್ಚಾಗ್ಲಿ, ತಲೆ ಹೋದದೌದಲ್ಲ. ಮುಂಡದಲ್ಲಿ ರುಂಡ ಇಲ್ಲ, ರುಂಡದಲ್ಲಿ ಮುಂಡ ಇಲ್ಲ ಅನ್ನೋದು ಸತ್ಯ ತಾನೆ. ಹಾಗಿದ್ರೆ ನಾವು ಮಾಡುವಂತಹ ಕಾರ್ಯದಲ್ಲಿ ಸಂಕಲ್ಪ ಶುದ್ಧವೇ ಆಗಿರಬೇಕು. ಪಾಂಡವರು ಇಲ್ಲಿವರೆಗೆ ಮಾಡಿದ್ದದೇ. ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ಕೃತಿ. ಮಾತಿನಲ್ಲಿ ಸತ್ಯ, ಮನಸ್ಸಿನಲ್ಲಿ ಶೌಚ, ಕೃತಿಯಲ್ಲಿ ಧರ್ಮ, ಇದನ್ನೆಲ್ಲ ಅಳವಡಿಸಿಕೊಂಡದ್ದು. ಇದೆಲ್ಲ ಯಾರಲ್ಲಿ ಉಂಟು ಅವ ನಿಜವಾದಂತಹ ದೇವರ ಕೃಪೆಗೆ ಪಾತ್ರರಾಗ್ತಾನೆ. ಅದು ಇಲ್ಲದೆ ಹೋದ್ರೆ ನೀನು 8 ಅಲ್ಲ 18 ಮಾಡಿದ್ರು ಕೃಷ್ಣ ದರ್ಶನ ನಿನಗೆ ಆಗುವುದಿಲ್ಲ. ಅದು ಬೇಗ ಆಗಬೇಕು ಅಂತ ಇದ್ರೆ ಈ ದರ್ಪವನ್ನು ಬಿಡು. ಪಾಂಡವರು ಮಾಡುವಂತಹ ಧರ್ಮದ ಕಾರ್ಯ ಇದು ಅಧರ್ಮದ ಕಾರ್ಯ ಅಲ್ಲ. ಈಗ ನಿನ್ನ ಉದ್ದೇಶ ಏನು? ನಿನಗೆ ಯಾವ ಬಂಧು ಹತ್ಯಾ ದೋಷದ ಶಂಕೆ ಇಲ್ಲ. ಕೃಷ್ಣ ದರ್ಶನ ನಿನ್ನ ಕಾಲ ಬದಿಗೆ ಬಂದಿದೆ. ಕೃಷ್ಣ ದರ್ಶನ ನಮ್ಮ ನಾಡಿಗರಿಗೆ ಎಲ್ರಿಗೂ ಆಗಬೇಕು. ಈಗ ನನ್ನ ಜೊತೆಯಲ್ಲ, ಮುಖ್ಯವಾಗಿ ನನ್ನ ಅಪ್ಪ ಕೈ ಮುಗಿಬೇಕು. ಅಲ್ಲ, ಯಾರೇ ಕೈ ಮುಗೀರಿ. ಈಗ ನಿಮ್ಮ ಉದ್ದೇಶ ಸಾಫಲ್ಯವನ್ನು ಕೊಡುವಂತಹ ಪ್ರಸಂಗ ಒದಗಿ ಬಂದಿದೆ. ಯಾವ ಕೃಷ್ಣನ ಸಂದರ್ಶನಕ್ಕಾಗಿ 8ನೇ ಅಶ್ವಮೇಧವನ್ನು ಮಾಡಿದ್ರು, ಅದುವೇ ಕೃಷ್ಣ ನನ್ನ ಬಂಡಿಯ ಬೋವನಾಗಿ ಭಾವನಾಗಿ ದೇವನಾಗಿ ಬಂದಿದ್ದಾನೆ. ಹಾಗಿದ್ರೆ ಕೃಷ್ಣ ದರ್ಶನವೇ ನಿಮಗೆ ಹೌದು ಅಂತಾದ್ರೆ ಪಾಂಡವರು ಮಾಡುವಂತಹ ಯಾಗಕ್ಕೆ ನೀವು ಸಹಕಾರಿಯಾಗಿ ಕಟ್ಟಿದ ಕುದುರೆಯನ್ನು ಬಿಟ್ಟು ಕೃಷ್ಣನ ಪಾದಕ್ಕೆ ಬೀಳು, ರಕ್ಷಣೆ ಮಾಡ್ತಾರೆ, ನಿಮ್ಮ ಅಭೀಷ್ಟ ನೆರವೇರ್ತದೆ. ನೀನೇನರಿತಿಹೆ ಮರುಳು ಧನಂಜಯನೇ, ನೀನೇನರಿತಿಹೆ, ನಾವು ಅರಿತಿದ್ದೇವೆ. ವೀರೋಚಿತವಾದಂತಹ ಭಕ್ತಿಯ ಮೂಲಕವಾಗಿ ವೀರನಾರಾಯಣ ಮನಸ್ಸನ್ನು ಮೆಚ್ಚಿಸುತ್ತಾ ಕೊಂಡೊಯ್ಯುವೆನು. ಹೌದಾ? ನಿನ್ನನ್ನು ದೂರದಲ್ಲಿ ಕೆಡಹುತ್ತಾರೆ ವೀರಪಾರ್ಥ. ನಾನು ಇಷ್ಟು ಇಲ್ಲಿ ಹೋರಾಟ ಮಾಡುದು ಅವನನ್ನು ಮೆಚ್ಚಿಸಲಿಕ್ಕೆ. ನೋಡುವ ನಿನ್ನ ಮೆಚ್ಚುಗೆಯೋ ನನ್ನ ಮೆಚ್ಚುಗೆ.
ಗುಣಶೀಲ ಕಿರೀಟಿನಿ ಕೇಳಯ್ಯ ಕೇಳುವ ಪಾಲನ ತೋಳ ಶೌರ್ಯವಾದು ಗೌರಿ ಲೋಲನೆ ತರಲನೆ ಒಲಿ ಪದನರ ಕೇಳಯ್ಯ ಗುಣಶೀಲ ಕಿರೀಟಿನಿ ಕೇಳಯ್ಯ ಅರ್ಜುನ, ಏನು ದೇವ್ರೆ, ಯುದ್ಧ ಮಧ್ಯದಲ್ಲಿ ತಡೆದಿದ್ದೇನೆ. ನಾನು ಇದನ್ನೊಂದು ಬೇಗ ಮುಗಿಸುವಂತ ತೊಡಗಿದ್ರೆ ನೀ ಬಂದು ನಿಲ್ಲಿಸಿದೆಯಲ್ಲ ಪ್ರಭು. ನೀನು ಮುಗಿಸುವುದಕ್ಕೆ ಮುಂಚೆ ಹಾ. ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಮುಟ್ಟಿಸುವಲ್ಲಿಗೆ ನಾ ಮುಟ್ಟಿಸ್ತೇನೆ. ಹೌದು, ಮುಟ್ಟಬೇಕು ಅಂತಾದ್ರೆ ಇವನನ್ನು ಸೋಲಿಸಬೇಕಲ್ಲ. ವಾಗ್ದಾನ ಕೊಡುವಾಗ ನೀನು ಸ್ವಲ್ಪ ಈಗ ಸಮಯ ಕೊಟ್ಟಿದ್ರೆ ಹಾ. ತಾಮ್ರಧ್ವಜ ಬಿದ್ದಾಗಿತ್ತು. ನೀ ಸುಲಭ ಇಲ್ಲ ಹೇಳಿದಷ್ಟು. ಹಾ. ನಾನೀಗ ಇದನ್ನು ಹೇಗೆ ಮುಗಿಸುವುದು ಅಂತ ನಾನೇ ತಲೆ ಬಿಸಿಯಲ್ಲಿದ್ದೇನೆ. ಹೌದಾ? ಯಾಕೆ ಬಲ್ಲೆಯ? ತಲೆಬಿಸಿ ಬೇಡ, ನನಗೆ ಒಂದು ಸ್ವಾತಂತ್ರ್ಯ ಕೊಡು, ನಾನು ಅವರನ್ನು ಬೀಳಿಸ್ತೇನೆ ಈಗ. ನಿನಗೆ ಸ್ವಾತಂತ್ರ್ಯ ಕೊಟ್ಟರೆ ಮುಗಿಯುವಂತಹದ್ದಲ್ಲ ಇದು. ಮತ್ತೆ? ಒಂದೊಮ್ಮೆಗೆ ಗೌರೀಲೋಲನಾದಂತಹ ಪರಮೇಶ್ವರ ಬಂದರು, ಹಾ. ಇವನು ದುರದಲ್ಲಿ ಅಷ್ಟು ಸುಲಭದಲ್ಲಿ ಸೋಲುವವನಲ್ಲ. ಗೌರಿಲೋಲನನ್ನು ಮೆಚ್ಚಿಸಿದ ನಿನ್ನ ಭಾವ ಇರುವಾಗ ಗೌರಿಲೋಲ ನೀನು ಕಂಡ ಹಾಗೆ ಅಂತ ಭಾವಿಸಿದೀಯಾ? ಹಾ. ನೀನು ಅವನ ಕೆಲಸ ಈಗ ಇಷ್ಟು ನೋಡಿತು. ಹಾ. ಇನ್ನು ಅವ ಕೆಲಸ ಆರಂಭಿಸಿದ್ರೆ ಅವನು ತನ್ನ ಜೀವಮಾನ ಪೂರ್ತಿ ಅವನ ಕೆಲಸ ಕಡಿಮೆ ಅಂತ ಕಾಣಲಿಕ್ಕಿಲ್ಲ. ನೀನೀಗ ತಾಮ್ರಧ್ವಜನ ಸಾರಥಿ, ಅರ್ಜುನನ ಸಾರಥಿ. ನಾನು ಇಬ್ಬರಿಗೂ ಭಕ್ತನಾದ ಭಗವಂತನಾಗಿ ಸಾರಥಿ. ಈಗ ನಾನು ಮೊದಲು ಕೆಲಸ ಮಾಡಿದ್ದು ನಿನಗೆ ಗೊತ್ತೇ ಇಲ್ವ? ನಮ್ಮ ತಿರುಗಾಟ ಎಷ್ಟು ವರ್ಷದಿಂದ. ನೀನು ಅವ ಮೊನ್ನೆ ಈಗ ಅಯ್ಯೋ ಪುಣ್ಯಾತ್ಮ, ನಿಮ್ಮನ್ನೆಲ್ಲ ನೀನು ಯಾವಾಗಲೂ ಸಣ್ಣ ಪ್ರಾಯದಿಂದ ಒಟ್ಟಿಗೆ ತಿರುಗಾಟ ಮಾಡಿದ್ದು ನಾವು. ನೀನು- ಅವ ಈಗ ಸಿಕ್ಕಿದ್ದವ. ಹೌದಪ್ಪ, ನೀನು ಯಾವಾಗಲೂ ದುಡಿಯುವುದಕ್ಕೆ ಇರುವ. ಮತ್ತೆ ನನ್ನ ಮುಂದೆ ಅವನ ಕೆಲಸ ಅವ ಅಪರೂಪಕ್ಕೊಮ್ಮೆ ದುಡಿಯುವುದು. ಯಾಕೆ ಅವನ್ನ ದುಡಿತ ಎನ್ನುವುದು ನಮಗೆ ಇವತ್ತು ಯಾಕೆ ನೆಮ್ಮದಿ ಕೊಟ್ಟಿದೆ ಬಲ್ಲೆಯ? ನಾವು ಸಣ್ಣ ಪ್ರಾಯದಲ್ಲಿ ದುಡ್ದೇ ಈ ವೇಷಕ್ಕೆ ಬಂದದ್ದು ಅಲ್ವಾ? ಆದ್ದರಿಂದ ನೀನು ದುಡಿಯುವುದು ಆಗಿದೆ. ಈಗ ದುಡಿಯುವವರನ್ನು ಉತ್ತೇಜಿಸಬೇಕಾದ ಹೊಣೆಗಾರಿಕೆ ನಮಗುಂಟು. ಪ್ರತಿಯೊಂದು ಪರ್ವದಲ್ಲಿಯೂ ವಿರೋಧಿಗಳನ್ನು ಹೊಗಳಿಯೇ ನನ್ನ ಕೆಳಗೆ ಮಾಡಿದ್ರು ಅಲ್ವಾ? ಆದ್ದರಿಂದ ಈ ಹೊಗಳಿಕೆಯ ಮುಂದೆ ನಿನ್ನ ಪಾಲಿಗೆ ವಿಜಯ ಉಂಟು ಅಂತ ನೀ ಭಾವಿಸಬೇಕು. ಗುಣಶೀಲ ಕಿರೀಟಿ ಕೇಳಯ್ಯ, ನೀನು ಗುಣವಂತನಿದ್ದಿ, ಶತ್ರುಗಳ ಮೇಲ್ಮೆಯನ್ನಾದರೂ ಒಪ್ಪಿಕೊಂಡವನಿಗೆ ರಾಮ ಅಂತ ಹೆಸರು. ಆ ನಿಟ್ಟಿನಲ್ಲಿ ಅಭಿನವ ರಾಮನನ್ನು ನಿನ್ನಲ್ಲಿ ಕಾಣಬೇಕು ಅಂತ ಅಪೇಕ್ಷೆ ಪಡುವವ ನಾನು. ಆದ್ದರಿಂದ ಯೋಚಿಸುವುದಲ್ಲ, ಅವನಲ್ಲಿ ನೀನು ಒಬ್ಬನಾಗಿಯೇ ಹೋರಾಟ ಮಾಡಿದರೆ ಸುಲಭ ಇಲ್ಲ. ಉತ್ತರದಲ್ಲಿ ಆಗಿದೆ ಅಂತ ಈ ಸಲ ದಕ್ಷಿಣದಲ್ಲಿ ನಮ್ಮದ್ದು ಕಾಣಿಸ್ತೇವೆ ಅಂತ ಹೊರಟ್ರೆ ಅಷ್ಟು ಸುಲಭ ಇಲ್ಲ. ದಕ್ಷಿಣದಲ್ಲಿ ನಮ್ಮತನ ಮೆರೆಸಬೇಕು ಅಂತಿದ್ರೆ ಒಬ್ಬೊಬ್ಬರಾದ್ರೆ ಸಾಕಾಗುವುದಿಲ್ಲ. ಈ ಸಲ ಇಬ್ಬಿಬ್ಬರ ಸಮ್ಮಿಲನ ಆಗಬೇಕು. ಅಲ್ಲ, ನೀ ಬರುವುದಕ್ಕಿಂತ ಮೊದಲು ನಾನೇ ಮಾತಾಡಿದ್ದು, ಉಳಿದವರು ಲಾಲಿಸಿದ್ದು. ನೀ ಬಂದ ಮೇಲೆ ನೀನು ಲಾಲಿಸು ಅಂತ ಹೇಳುದು ನಾ ಕೇಳುದು ಅಲ್ವಾ? ಹೌದು. ನಾವು ಈಗ ಅವನನ್ನು ಗೆಲ್ಲಬೇಕಿದ್ರೆ ದಾರಿ ಒಂದೇ. ಯಾವುದು? ಏಕ ರಥದಲ್ಲಿ ನಿಂತರೆ ಸಾಕಾಗೋದಿಲ್ಲ. ಮತ್ತೆ? ಬೇರೆ ಬೇರೆ ಇರುವರು ರಥದಿ. ನೀನೊಂದು ರಥ ಏರಬೇಕು, ನಾನೊಂದು ರಥವನ್ನು ಏರಿಕೊಳ್ಳುತ್ತೇನೆ. ಉಭಯ ರಥವನ್ನು ತರಿಸಿ ಹೋರಾಟ ಮಾಡಿದೆವು ಅಂತ ಆದ್ರೆ ಅವನ ಹೋರಾಟದ ವೈಖರಿಯನ್ನು ಬದಲಿಸುವುದಕ್ಕೆ ಸಾಧ್ಯವೋ? ಪ್ರಶ್ನಾರ್ಥಕ. ಉತ್ತರ ಸಿಗಬೇಕಿದ್ರೆ ರಥ ಸಿದ್ಧ ಆಗಿದೆ, ಏರಿಕೋ, ಸಿದ್ಧರಾಗುವ.
ಸ್ವಾಮಿ. ಬಳಿರೆ ಬಳಿರೆ ಆ, ರಣರಂಗದಲ್ಲಿ ಆ. ನಿನ್ನ ಕಾರ್ಯ ವೈಖರಿಯನ್ನು ಕಂಡು ನಾನು ತಲೆದೂಗಿದೆ ಪ್ರಭು. ಆ, ನಂಬಿದಂತಹ ಭಕ್ತರನ್ನು ಪಡೆಯುವುದಕ್ಕೆ ಯಾವ ರೀತಿಯಲ್ಲೆಲ್ಲ ಮುಂದುವರಿಯಿತಿ ಅಂತ ಸ್ಪಷ್ಟ ಆಯ್ತು ನನಗೆ. ಈ ಸಲ ಒಂದೊಂದನ್ನೇ ಇಟ್ಟುಕೊಂಡ್ರೆ ಆಗ್ಲಿಕ್ಕಿಲ್ಲ ಅಂತ ಎರಡೆರಡನ್ನು ಆಯ್ಕೆ ಮಾಡಿದ್ದು. ಸರಿಯಪ್ಪ, ನೀನು ಮೊದಲು ಹೇಳಿದ್ದಂತೆ ಒಮ್ಮೆ, ಆ, ನೋವೇ ನಾನೆನ್ನವರು ನೊಂದಡೆ. ನಿಜ. ನಿನಗೆ ನೋವಾದ್ರೆ ಬೇಸರ ಆಗುವುದಿಲ್ಲ, ನಿನ್ನನ್ನು ನಂಬಿದವರಿಗೆ ನೋವಾದ್ರೆ ನಿನಗೆ ಕಣ್ಣೀರು ಬರ್ತದೆ. ಬರ್ತದೆ. ಏಕರಥಾರೂಢರಾಗಿ ತಾಮ್ರಧ್ವಜನಲ್ಲಿ ಕಾಳಗವನ್ನು ಮಾಡಿದ್ರಿತ್ತಾದ್ರೆ ಗೆಲುವು ಅಸಂಭವ ಎಂಬುದನ್ನು ಸೂಚಿಸಿದಂತ ನೀವು ಬೇರೆ ಬೇರೆ ರಥವನ್ನೇರಿ ಉಭಯ ದಿಕ್ಕುಗಳಿಂದ ನನ್ನನ್ನು ವಿರೋಧಿಸುವುದಕ್ಕೆ ತೊಡಗಿದ್ದೀರಿ. ನಿಜ. ಇಬ್ಬರನ್ನು ಎದುರು ಹಾಕಿಕೊಂಡಿದ್ದೇನೆ, ಇಷ್ಟು ಹೊತ್ತಿನ ಯುದ್ಧ ಮಾಡಿದ್ದೇನೆ. ಆದ್ರೆ ಕಾರ್ಯ ವೈಖರಿ ನೋಡುವಾಗ ಒಮ್ಮೆ ನಗು ಬಂತು ನನಗೆ. ಯಾಕೆ? ಭಕ್ತರನ್ನು ಪಡೆಯುವುದಕ್ಕೆ ಯಾವ ನಾಟಕಲ ರಣರಂಗದಲ್ಲಿ ಮಾಡ್ತಿಂದ ತಿಳಿಯಿತು. ಆದ್ರೆ ಪರಿಣಾಮ ಏನಾಗ್ತದೆ ಬಲ್ಲಯ್ಯ? ಈ ಸುದಿನ ನೀ ಸಲಾಗಿ ಸುಮ್ಮನೆ ಘಾಸಿ ಮಾಡದೆ ಹದುಳು ನಾಸವಾಗದ ಸುದೇವ. ಈ ಸುದಿನ ನೀ ಸಲಹಿ ಇದುವರೆಗೆ ಪಾರ್ಥನನ್ನು ಕಣ್ಣಿನ ಕೃಷ್ಣಮಣಿ ಹಾಗೆ ರಕ್ಷಣೆ ಮಾಡಿದವನು ನೀನು. ಸತ್ಯ. ಏನು ಹರಿಕೆ ಹೇಳಿದ್ಯಾ ನೀನು? ಆ, ಇಲ್ಲಿವರೆಗೆ ರಕ್ಷಿಸ್ತೇನೆ, ಆ, ರತ್ನಾಕ್ಯಪುರಕ್ಕೆ ಕೊಂಡು ಹೋಗಿ ಆ. ತಾಮ್ರಧ್ವಜನ ಬಾಣಕ್ಕೆ ತಲೆ ಬೀಳುವ ಹಾಗೆ ಮಾಡ್ತೇನೆ. ನನ್ನ ಮುಂದೆ ಬಲಿ ಕೊಡುವ ಆಲೋಚನೆ ಹೇಗೆ? ಚೇಚೆ, ಬಲಿಯಾಗಿಸುವ ಆಲೋಚನೆ. ನೀನು ಆ ಕಾಲದಲ್ಲಿ ಹೇಳಿದಂತೆ ಚಕ್ರ ಹಿಡಿಯುವುದಿಲ್ಲ, ಆ. ಚಮ್ಮಟಿಗೆ ಹಿಡಿಯುತ್ತೇನೆ, ಬೇಕಾದ್ರೆ ನಾನು ಸಾರಥ್ಯ ಮಾಡ್ತೇನೆ ಅಂತ. ಮಾಡ್ತೇನೆ. ಭಂಡಾರಿಸಿತು ಸುದರ್ಶನ ಹರೆಯದು ದಿಂಡೆಯರೂರೊಳಗೆ ಉಂಟಾಡುವ ಭಟನೆಂಬರು ಸಕಲರು. ನೀನು ಹೇಳಿಕೊಂಡದಷ್ಟೇ. ಆ. ನೀನು ಊಟ ಮಾಡುವವನಾದ್ರೂ ಆದೀತು, ಆ. ಒಟ್ಟು ನಮಗೆ ದೇವರಾದ್ರೆ ಸಾಕು ಅಂತ ಅವನು ಬೇಡಿದ್ದಂತೆ. ಹಾಗಾಗಿ ಅವನ ಕೇಳಿಕೆಯಂತೆ ಬೋವನಾಗಿ ಈ ಕಾಲಕ್ಕೂ ರಕ್ಷಣೆ ಮಾಡ್ತಾ ಇದ್ದಿ. ಆ, ನೀನು ಅವನ ರಥದಲ್ಲಿ ಇಲ್ಲದಿದ್ರೆ ಆ. ಅದು ಸೊಬಗಲ್ಲ ಸ್ವಾಮಿ. ಹಾ, ಪಾರ್ಥನ ರಥಿಕತ್ವಕ್ಕೂ ಒಂದು ಚಂದ ಅಲ್ಲ, ಪಾರ್ಥ ಸಾರಥಿ. ಮತ್ತೊಂದು ರಕ್ಷಣೆಯೂ ಅಲ್ಲ. ನನಗೆ ವಾಸುದೇವ, ಪಾರ್ಥನ ರಥದಲ್ಲಿ ನೀನು ವಾಸವಾಗಿದ್ದರೆ ಅದುವೇ ಬಹಳ ಚಂದ ಕಾಣುವಂಥದ್ದು. ಆದ್ರಿಂದ ಪಾರ್ಥ ಸಾರಥಿಯಾಗಿ ಅವನನ್ನು ರಕ್ಷಿಸ್ತಾ ಯುದ್ಧವನ್ನು ತೊಡಗಬೇಕು ಅಂತ ನನ್ನ ವಿನಮ್ರ ಪ್ರಾರ್ಥನೆ. ಅಭೀಷ್ಟ ಸಿದ್ಧಿರಸ್ತು. ಯಾದವೇಂದ್ರನೆ ಕೇಳು ಮೆತ್ತಿದೆ ಆದಿಯೋಳು ತವ ಪುಣ್ಯವ ಈ ಧನಂ ಜಯ ಎನ್ನೋಳು ಕಾದನೆ ತಗೆ ಚಕ್ರವ ಯಾದವೇಂದ್ರ ವಸುದೇವಸುತಂ ವಂದೇ ಕಂಸಚಾನೂರಮರ್ದನಂ. ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಯಾದವೇಂದ್ರ, ಏನು? ಪರಮಾನಂದವಾಯಿತು ಪ್ರಭು. ನನ್ನದಾದಂತಹ ಯಸುಗೆಯಿಂದಲಾಗಿ ಅರ್ಜುನ ಧರೆಗುರುಳಿದ್ರೆ ಕ್ರೋಧಾವೇಶದಿಂದ ನೀನೇ ಒಮ್ಮೆ ರಣರಂಗಕ್ಕೆ ಇಳಿದೆ, ನಿನ್ನ ಸುದರ್ಶನವನ್ನು ಹೀರಿದೆ, ಆ, ನಮ್ಮ ಸೇನೆ ಮೇಲೆ ಪ್ರಯೋಗ ಮಾಡಿದೆ. ಏನಾಯ್ತು ಪರಿಣಾಮ ಹೇಳು? ಆ, ಏನೂ ಆಗ್ಲಿಲ್ಲ. ಇಲ್ಲ. ಕೊನೆಗೆ ಸುದರ್ಶನವೇ ಮಾಯವಾಗಿ ಹೋಗಿದೆ. ಏನು ನಮ್ಮ ಸೇನೆಯಲ್ಲಿರುವವರೆಲ್ಲ ಹಿರಣ್ಯಕಶಿಪಿನ ಹಾಗಿರುವವರೇ, ಕಂಸನ ಹಾಗಿರುವಂತಹ ದುಷ್ಟರೇ ಅಲ್ಲ, ಶಿಶುಪಾಲನ ಸಂತಾನದವರೇ, ಎಲ್ಲರೂ ಪರಮ ಭಾಗವತೋತ್ತಮರು, ನಿನ್ನನ್ನು ಅಹರ್ನಿಶಿ ಕೊಂಡಾಡುವವರು, ಪೂಜಿಸುವಂತಹ ಹರಿಭಕ್ತರಾದಂತಹ ನಮ್ಮ ಸೇನೆಯ ಮೇಲೆ ನೀನು ಚಕ್ರ ಪ್ರಯೋಗ ಮಾಡಿದೆ ಅಂತಾದ್ರೆ ಚಕ್ರವು ಏನು ಮಾಡದೆ ಅದು ಮರೆಯಾಗಿದೆ. ಈ ಕಾಲಕ್ಕೆ ರಥದಿಂದಲೇ ಎಳೆದು ಕೆಳಗೆ ಹಾಕಬೇಕು ಅಂತ ನಾನು ವೇಗವಾಗಿ ನನ್ನ ರಥದ ಬಳಿಗೆ ಬಂದೆ ಅಂತಾದ್ರೆ ಎಡಗಾಲನ್ನೆತ್ತಿ ನನ್ನ ಎದೆಗೆ ತುಳಿದೆಯಲ್ಲ. ನಾನು ಯೋಜನ ಪರ್ಯಂತರ ಹಿಂದೆ ಹೋಗಿ ಬಿದ್ದದ್ದು ಹೌದು, ಆದ್ರೆ ವಿಚಲಿತನಾಗ್ಲಿಲ್ಲ. ಮರುಗಳಿಗೆಯಲ್ಲೇ ಎದ್ದು ಸೆಟೆದು ಕಾಳಗಕ್ಕೆ ಅಣಿಯಾಗುತ್ತಾ ಇದ್ದೇನೆ. ಆದ್ರೆ ಕಾಳಗ ಬೇಕು ಅಂತ ಯೋಚಿಸುವುದು ನಾನು. ಯಾಕೆ? ಯಾದವೇಂದ್ರ,
ಲೋಕದಲ್ಲಿ ಒಂದು ವಿಶೇಷಣ ಇಂದ್ರ ಎಂಬಂಥದ್ದು. ಯಾರು ಶ್ರೇಷ್ಠರಿದ್ದಾರೋ ಅರ್ಹರಿದ್ದಾರೋ ಅಂಥವರಿಗೆ ಒಪ್ಪುವಂಥ ಒಂದು ಪದ. ಪಕ್ಷಿಗಳಲ್ಲಿ ಶ್ರೇಷ್ಠನಾದರೆ ಪಕ್ಷೀಂದ್ರ, ಉರಗರಲ್ಲಿ ಶ್ರೇಷ್ಠನಾದವನು ಉರಗೇಂದ್ರ, ಸುಮನಸರಲ್ಲಿ ಶ್ರೇಷ್ಠನಾದವನು ದೇವೇಂದ್ರ. ಹಾಗೆ ಯದುಕುಲವನ್ನು ಉದ್ಧರಿಸುವುದಕ್ಕಾಗಿ ಹುಟ್ಟಿದಂತಹ ನಿನ್ನನು ಯಾದವೇಂದ್ರ ಅಂತ ಕೊಂಡಾಡಿದ್ದಾರೆ. ಗೋವರ್ಧನ ಗಿರಿದುರೋದ್ಧಾರಿ ಕಥೆ ನಮಗೆಲ್ಲ ಕೇಳಿ ಸಂತೋಷಗೊಂಡವರು ನಾವು. ಆ ಕಾಲದಲ್ಲಿ ಕುಂಭದ್ರೋಣ ಮಳೆಯನ್ನು ಸುರಿಸಿದಂತೆ ದೇವೇಂದ್ರ ಕೊನೆಗೆ ಗೋವರ್ಧನ ಗಿರಿಯನ್ನೇ ತಿನ್ನ ಕಿರುಳು ಬೆರಳಿನಿಂದ ಎತ್ತಿ ಕೊಡೆಯಂತೆ ಹಿಡಿದು ಗೋವುಗಳನ್ನು ಗೋಪಾಲಕರನ್ನು 7 ದಿವಸಗಳವರೆಗೆ ನೀನು ಕಾದಂತಹ ಕಾಲಕ್ಕೆ ಹತಾಶನಾದಂತಹ ದೇವೇಂದ್ರ ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಧರೆಗಿಳಿದು ಅದೇ ಗೋವರ್ಧನ ಗಿರಿ ಎತ್ತಾದಂತಹ ತಪ್ಪಲಿನಲ್ಲಿ ಸಿಂಹಾಸನವನ್ನು ಇರಿಸಿ ಕಾಮಧೇನುವಿನ ಹಾಲನ್ನೇ ತಂದು ನಿನ್ನ ತಲೆಗೆ ಸುರಿದು ಅಭಿಷೇಕ ಮಾಡಿದಂತೆ ಗೋವಿಂದರಾಜ ಪಟ್ಟಾಭಿಷೇಕ. ಜ್ಞಾನಿಗಳೆಲ್ಲ ನಮ್ಮ ಆಸ್ಥಾನದಲ್ಲಿ ಬಂದು ಹೇಳಿದ್ದಾರೆ, ಜಾತ ಕಂಸವಧಾರ್ಥಾಯ ಪಾಂಡವಾನಾಂ ಹಿತಾಯ ಚ, ಪಾಂಡವರ ಹಿತವನ್ನು ಬಯಸಿ ನಾನು ಧರೆಗಿಳಿಯುತ್ತಾ ಇದ್ದೇನೆ. ಆ ಹಿತವನ್ನು ನೀನು ಯಾವ ರೂಪದಲ್ಲೆಲ್ಲ ಕಾಣಿಸ್ತಾ ಇದ್ದೀತ ಗೊತ್ತಾಯ್ತು ನನಗೆ. ಪುಣ್ಯ ಪುರುಷ ಅಲ್ವಾ ನೀನು ಸ್ವಾಮಿ, ನೀನು ಪುಣ್ಯ ಧಾರೆಯರಿದ್ದೆ ಅಂತಲ್ಲ ಚಂಪಕಾವತಿಯಲ್ಲಿ. ಎಲ್ಲ ಪುಣ್ಯ ಕೊಟ್ಟ ಮೇಲೂ ನಿನ್ನಲ್ಲಿ ಪುಣ್ಯ ಉಂಟೆ. ಎಲ್ಲ ಹೋದರೂ ಮತ್ತೆ ಉಳೀತದೆ, ಪೂರ್ಣ ಹೋದರೂ ಪೂರ್ಣವೇ ಉಳೀತದೆ. ಅದು ಪರಬ್ರಹ್ಮದ ಬಗ್ಗೆ ಹೇಳಿದಂತಹ ಮಾತು. ನಿನ್ನಲ್ಲಿ ಬರಿದಾಗಲಿಕ್ಕೆ ಉಂಟೆ ಪುಣ್ಯ. ಓ ಪುಣ್ಯ ಮೂರ್ತಿ, ಇಲ್ಲಿವರೆಗೆ ಆಗಮಿಸಿ ನಮಗೆ ದರ್ಶನ ಭಾಗ್ಯವನ್ನು ನೀಡಿ ಭಕ್ತರನ್ನು ಪಡೆಯುತ್ತಾ ರಣರಂಗದಲ್ಲಿ ಮುಂದುವರಿದಂತ ನಿನಗಿದು ಪೊಡ ಮಾಡ್ತಾ ಇದ್ದೇನೆ. ಧನ್ಯನಾಗಿದ್ದೇನೆ, ಧನ್ಯನಾಗಿದ್ದೇನೆ. ನಮೋ ನಮಃ. ಬೆರಗಿನಲ್ಲಿ ನಿಲ್ದಿರಲು ಬೇಗದಿ ಹರಿಯ ಸನ್ನಿಧಿಗೈಯುತ ಸಿರಿವರನ ಕರ ಕಮಲವುದೇ ಕರದೋಳಿರಡನು ಹಿಡಿಯುತ್ತ ಸಿರಿವರನ ಧರಣಿಯನ್ನು ಬಿಡದೆ ಅಳೆದಂತಹ ದಿವ್ಯ ಪಾದ ಮತ್ತು ಹೆಚ್ಚಿದಂತಹ ಪಾದ, ಅಮರ ಗಂಗಾ ಭವಾನಿಗೆ ಜನ್ಮವನ್ನು ಕೊಟ್ಟಂತಹ ಪಾದ, ಅಹಲ್ಯ ಗೌತಮರನ್ನು ಮುಂದು ಮಾಡಿದಂತಹ ಪಾದ, ಶಕಟ ಪ್ರಪಂಚನ ಪಾದ. ಇಂತಹ ದಿವ್ಯ ಪಾದವನ್ನು ನಿತ್ಯವೂ ಬಳಿಯಲ್ಲಿದ್ದು ಶ್ರೀರಮಾದೇವಿ ಆರಾಧಿಸುತ್ತಾ ಪೂಜಿಸುತ್ತಾ ಇದ್ದಾಳಂತೆ. ಅಂತಹ ಪರಮ ಪುನೀತವಾದಂತಹ ಪಾದವನ್ನು ಸ್ಪರ್ಶಿಸುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಬಂತು. ಸಂತೋಷಗೊಂಡೆ ನಾನು. ಸಾಕು ಸ್ವಾಮಿ, ಸಾಕು, ಧನ್ಯನಾದೆ, ಧನ್ಯನಾದೆ. ಹೊರಡುವ ಕಾಲಕ್ಕೆ ಮಾತೆಯಾದಂತಹ ಕುಮುದ್ವತಿ ದೇವಿ ಹೇಳಿದರು, ಹರಿಯನವರಿಂದ ಹೋಗು ಮಗನೇ, ಹರಿಯನ್ನು ಕರ್ಕೊಂಡು ಬಾ, ಸಕಲ ನಾಗರಿಕರು ನೋಡುವಂತಹ ಸೌಭಾಗ್ಯ ಒದಗಲಿ ಎಂಬ ಹಾಗೆ. ಒಂದು ಹರಿ ಅಂದರೆ ಕುದುರೆ, ಕುದುರೆ ನೆವರದಿಂದ ಹೋಗಿ ಜಗದ ತಂದೆಯಾದಂತಹ ಶ್ರೀಹರಿ ನಿನ್ನನ್ನು ಕರೆತರಬೇಕು ಅಂತ ಆ ಮಾತೆ ಹೇಳಿದರು. ಆ ಮಾತೆಯ ಹರಕೆ ಈಡೇರುವಂತಹ ಕಾಲ ಸನ್ನಿಹಿತವಾಗಿದೆ. ನನ್ನ ಅಪ್ಪ ಗೋವಿಂದ ಕೃಷ್ಣ ಕೇಶವ ಮುಕುಂದ ಅಂತ ಹೇಳಿ ಕಾಲ ಕಳೆಯುತ್ತಾ ಇದ್ದಾರೆ. ಜಪ ಮಾಡಿ 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 ಅವರನ್ನು ನೋಡಿದ್ರೆ ನಮಗೆ ಬೇಸರ ಆಗುತ್ತದೆ. ಅವರ ತಲೆ ಹಣ್ಣಾಗಿದೆ, ಮುಖ ಸುಕ್ಕುಗಟ್ಟಿದೆ, ವಯಸ್ಸಾಗಿ ಅಲ್ಲಪ್ಪ. ಯಜ್ಞದ ಮುಂದೆ ಕುಳಿತು ಯಜ್ಞದ ಹೊಗೆ ತಿಂದು 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 ಹಾಗಾದ ಅಂತಹ ತಂದೆ ಬಹಳ ಭರವಸೆಯಿಂದ 8ನೇ ಯಜ್ಞಕ್ಕೆ ತೊಡಗಿ ನನ್ನನ್ನು ಕಳುಹಿ ಕೊಟ್ಟಿದ್ದಾರೆ. ಇವನನ್ನು ಕರ್ಕೊಂಡು ಹೋಗಿ ಅಪ್ಪನ ಮುಂದೆ ನಿಲ್ಲಿಸಬೇಕು. ಅಪ್ಪ, ಸಾಕು ಯಜ್ಞ ಕರ್ಮ, ಯಾವ ಲಕ್ಷ್ಯದಿಂದ ನೀವು ಕರ್ಮಕ್ಕೆ ತೊಡಗಿದ್ದೀರೋ ಅಂತಹ ಮಹನೀಯ ಇದು ನಮ್ಮ ಮನೆಗೆ ಬಂದಿದ್ದಾರೆ, ನೋಡು, ಪೂಜೆ ಮಾಡು, ಸಂತೋಷ ಹೊಂದು ಅಂತ ಅಪ್ಪನಲ್ಲಿ ಹೇಳಬೇಕು. ಅದಕ್ಕಾಗಿ ಸಾವಕಾಶ ಮಾಡುವುದಲ್ಲ. ಆವಾಗ ದೇವರು ಅಷ್ಟೆಲ್ಲ ಮಾತಾಡ್ತಿದ್ರು, ಈಗ ಮಾತಾಡುವುದಿಲ್ಲ, ಸುಮ್ಮನೆ ಬಿಡ್ತಿದ್ದಾರೆ. ನನಗೆ ಮಾತನಾಡುವ ದೇವರಾದ್ರೇನು ಮಾತನಾಡದ ದೇವರಾದ್ರೇನು, ಒಟ್ಟು ದೇವರಾದ್ರೆ ಆಯ್ತು ಅಷ್ಟೇ. ದೇವರನ್ನು ಕೊಂಡು ಹೋಗ್ಬೇಕು. ಹೇಗೆ? ದೇವರ 2 ಕೈಗಳನ್ನು ಹಿಡಿದು ನನ್ನ ಕಂಕುಳಲ್ಲಿ ಇರಿಸಿ ಹಾಗೆ ಮೇಲವಾಗಿ ಸಾಗುತ್ತೇನೆ ರಕ್ತಾಕ್ಯಪುರದ ಕಡೆಗೆ. ತೊಡಗಿ ರೀತಿ ಮಗಾದ ವೈದಿಗೆ ಬಿಡಿಸಿಕೊಳ್ಳುತ್ತ ಗೆಲ್ಲುತ್ತ ಕಡಲ ಶಾನನು ಮೇಲೆ ವಾಸವಿ ತಲೆಯ ತಮ್ಮನ್ನು ಸೇದುತ್ತ
ಒಂದಣ್ಣ ಭುಜಬಲದೊಳು ಓರ್ವನಲೆತ್ತನು. ಬಿದ್ದರಿಳೆಯೋಳು ಮೂವರು ನೊಂದು ಮೂರ್ಛೆಗೊಂಡಿದ್ದರದರೋಳು ಸತ್ವದಿಂದ ಎದ್ದು ನೋಡಿದ ನುಳ್ಳಿ ತನ್ನೊಡನೆ ಕಾಳಗಕ್ಕೆ ಹೊದ್ದು ಒದದರ ನಾರನ್ನು ಕಾಣದಿ ಎಲ್ಲರೂ ಗೆದ್ದೆರಡು ಕುದುರೆ ಎಂದುಕೊಂಡುಳಿದ ಪಡೆ ಸಗಿತ ತಿರುಗಿದ ಒಗಿಲದಿಂದ ಹೋರಾಟ ಹೋರಾಟ. ಅದು ಶ್ರೀಕೃಷ್ಣ ಸ್ವಾಮಿಯನ್ನು ಕಂಕುಳಲ್ಲಿರಿಸಿ ನಾನು ಸಾಗುತ್ತಾ ಇದ್ರೆ ಅವನ ಸೂಚನೆ ಬಂತು ಅರ್ಜುನನಿಗೆ. ಸಿಂಧನಿಗೆ ಬಾಣ ಜೋಡಿಸಿದ ಪ್ರಯೋಗಿಸ್ತಾನೆ ತಗೋತಾದ ಕಾಲಕ್ಕೆ ಎಡಗಾಲನ್ನೆತ್ತಿ ಅವನದ್ದಾದಂತ ಬಿಲ್ಲಿಗೆ ತುಳಿದ. ಬಿಲ್ಲು ಬಾಣದ ಗುರಿ ತಪ್ಪಿತ್ತು. ನನ್ನನ್ನು ಬಲವಾಗಿ ಹಿಡ್ಕೊಂಡ. ಒಂದು ಕೈಯಲ್ಲಿ ಅರ್ಜುನ, ಒಂದು ಕೈಯಲ್ಲಿ ಕೃಷ್ಣಸ್ವಾಮಿ. ಹೊಯ್ ಕೈ ಎಷ್ಟು ಹೊತ್ತಿನ ಕಾಳಗ ನಡೆಯಿತು ಅಂತ ಗೊತ್ತಿಲ್ಲ. ಮೂವರು ಧರೆಗೆ ಉರುಳಿದೆವು ಮೂರ್ಛಿತರಾಗಿ. ಈಗ ಎದ್ದು ನೋಡಿದೆ ಒಬ್ಬರಿಲ್ಲ ಕಾಳಗ ಮಾಡುವವರು. ಹೊದ್ದು ಒದಟರಂ ಕಾಣೆ. ಅದ್ರ ಇವ್ರ ಬೆಲೆ ಇವ ಬಿದ್ದವ ಬೇಗ ಹೇಳುವುದಿಲ್ವ ಅಂತ ಈ ಸಲ. ಇವಾಗ ನಿದ್ರೆಯನ್ನು ಗೆದ್ದವ ಅಂತ ಈಗ ಒಳ್ಳೆ ನಿದ್ರೆ ಬಂದಿದೆ ಅವರಿಗೆ. ಉದಾಕೆ ಸಂತೋಷ ಇವರಿಗೆ. ಈಗ ನೋಡಿ ಎಚ್ಚರದಲ್ಲಿದ್ದಾನೆ, ನಿದ್ರೆಯಲ್ಲಿದ್ದಾನೆ. ಹೋ ಸ್ವಾಮಿಯೂ ಬಿದ್ದಿದ್ದಾನೆ. ನಟನೆಯೋ ನಾಟಕವೋ ಏನೂ ಗೊತ್ತಿಲ್ಲ, ಅದು ನಿದ್ರೆ ಬಂದಿದೆ, ಕಣ್ಣು ಮುಚ್ಚಿದ್ದಾನೆ. ಒಂದು ಕಾಲಕ್ಕೆ ಅರ್ಜುನ ಕೌರವ ಹೋಗುವ ಕಾಲಕ್ಕೆ ನಿದ್ರೆಯಲ್ಲಿದ್ದನಂತೆ. ಅರೆಗಣ್ಣು ತೆರೆದು. ಈಗ ಅರೆಗಣ್ಣು ತೆರೆದಲ್ಲ, ಪೂರ್ತಿ ಕಣ್ಣು ಮುಚ್ಚಿದ್ದಾನೆ. ನಮಗೆ ಮಲಗಿದ ದೇವರಾದ್ರೂ ನಿದ್ರೆ ಮಾಡಿದ ದೇವರಾದ್ರೆ ಎತ್ತಿಕೊಂಡೋಗುದೇ ನೋಡುವ. ಎತ್ತುತ್ತಾನೆ ದೇವರನ್ನು, ಎತ್ತುತ್ತಾನೆ. ನಿಮ್ಮಲ್ಲಿ ಒಂದು ಮಾತು ಕೇಳುವುದ ನಾನು. ಹೆಣ ಭಾರವ ಹೇಗೆ? ಹೌದಾ? ಅಲ್ಲ, ದೇವರು ಬ್ರಹ್ಮಾಂಡ ಭಾರ ಆದ್ರಲ್ಲ ಈಗ. ಅಲ್ಲ, ದೇವರು ಹೆಣ ಆಗ್ಲಿಕ್ಕಿಲ್ಲ, ಒಂದು ಮಾತಿಗೆ ಹೇಳಿದಷ್ಟೇ. ಏನು ಭಾರ? ಆವಾಗ ನಾನು ಕಂಕುಳಲ್ಲಿರಿಸಿಕೊಂಡು ಹೋಗ್ತೇನೆ. ತುಳಸಿ ದಳದಂತೆ ಹಗುರವಾಗಿದ್ದ. ಈಗ ನೋಡಿದ್ರೆ ಬ್ರಹ್ಮಾಂಡ ಭಾರ, ಬ್ರಹ್ಮಾಂಡ ಬರಿತೋದರ. ಎತ್ತುವುದಕ್ಕಾಗುವುದಿಲ್ಲ. ಏನು ಮಾಡುವುದೀಗ? ಇಲ್ಲಿವರೆಗೆ ಬಂದ ದೇವರು ನಮ್ಮ ಊರಿಗೆ ಬರ್ಬೇಕೋ ಬೇಡವೋ? ಒಂದು ದಾರಿ ನೋಡ್ಬೇಕೋ ಬೇಡವೋ? ಏನು ಮಾಡುವುದು? ಎಲ್ಲರೂ ಬಿದ್ದಿದ್ದಾರೆ ಧರೆಯಲ್ಲಿ. ಎರಡು ಹಾಗೆ ಬಿಸುಕಾಡ್ತಾ ಉಂಟು ತಾಲೆ ಹೀಗೆ. ನಾನಿದ್ದೇನೆ ಅಂತ. ಎಂಥದ್ದು? ನಮ್ಮ ಕುದುರೆ ಒಂದು ನಮ್ಮದ್ದು, ಒಂದು ಅವರದ್ದು. ಒಳ್ಳೇದಪ್ಪ, ನಮಗೆ ಕುದುರೆ ಆದೀತು. ಕುದುರೆ ನೆಮದಿಂದಲೇ ಇವರು ಬರಲೇಬೇಕು. ಕರುವನ್ನು ಕೊಂಡೊಯ್ದರೆ ದನ ಬರಬೇಕೋ ಬೇಡವೋ? ಮೂಗು ಹೇಳಿದ್ರೆ ಮುಖ ಬರಬೇಕಲ್ಲ. ಹಾಗಾಗಿ ಇದಕ್ಕಿರುವ ಮಾರ್ಗ ಅದುವೇ. ಉಭಯ ತುರಗಗಳನ್ನು ಈ ಕ್ಷಣವೇ ಬಂಧಿಸಿ ರತ್ನಾಕ್ಯಪುರದ ಕಡೆಗೆ ಸಾಗುತ್ತೇನೆ. ವೀರಭಟರೆಲ್ಲರಿಗೆ ಮೂರ್ಛೆ ತಿಳಿದುದೋ. ಬಳಿಕ ವಾರಿದಾಕ್ಷವು ಸಕಲ ಸೇನೆಯೋ ಸಂತಗಿಸಿ ಸಮಾಧಾನ ಚೋರ ಬುದ್ಧಿಯೋಳೊಂದು ಪಾಯ ಕಂಡ ಧನಂಜಯವು ಗಿಂತೆಂದನು. ಲಾಲಿಸಿಂದ್ರ ಜಾತ ನಿನ್ನೊಳು ಬೀಳುವಿನದಿ ಖ್ಯಾತ. ತೊಳಬನತಿ ಪೂರ್ಣನೊಡೆ ಸುಡನ ಬೀಳುವಿನಗಿದಯ ಗೋಲು. ಲಾಲಿಸಿಂದ್ರ ಜಾತ ನಿನ್ನೊಳು ಬೀಳುವಿನದಿ ಖ್ಯಾತ. ಎದ್ದ ಮೇಲೆ ನಿನಗೆ ಗೊತ್ತಾಗಲಿಲ್ವಾ ಎಲ್ಲಿದ್ರು ಎಲ್ಲ? ಎಬ್ಬಿಸಿದ್ದು ನೀನಲ್ಲ. ಬಿದ್ದವರನ್ನೆಲ್ಲ ಎಬ್ಬಿಸಿದ್ದೇನೆ.
ನಾವು ಬಿದ್ದ- ಎದ್ದವರು ಸಟೆದು ನಿಲ್ಲುವ ಕಾಲದಲ್ಲಿ ಸಮಾಧಾನ ಪಡಿಸಿದ್ದೇನೆ. ನಾನು ಬಿದ್ದನ? ನೀನು ಬಿದ್ದದ್ದು ನಿನಗೆ ಗೊತ್ತಾಗಲಿಲ್ವಾ? ನೀನು ನಿನಗೆ ಬೀಳುವಾಗೆಲ್ಲ ಗೊತ್ತೇ ಆಗುವುದಿಲ್ಲ. ಎಬ್ಬಿಸ್ಲಿಕ್ಕೆ ನೀಳುವಾಗ ಬೀಳುವಾಗ ಗೊತ್ತಾಗುದಿಲ್ಲ. ಅದಷ್ಟೇ. ಆದರೆ ನಾನು ಬಿದ್ದಂತೆ ನಟಿಸಿದೆ. ಬಿದ್ದ ಕಾಲಕ್ಕೆ ನೋಡಿದೆಯಾ, ಉಭಯ ಅಶ್ವಗಳನ್ನು ಆತ ಕಟ್ಟಿಕೊಂಡು ಹೋಗಿದ್ದಾನೆ. ನಮ್ಮ ಕುದುರೆ ಹೋಯ್ತಾ? ಹೋಯಿತು. ಇನ್ನೆಂತದ್ದು ಮಾಡುದು? ಯೋಚನೆ ಮಾಡಬೇಡ, ಬಿಡಿಸುವುದಕ್ಕೆ ದಾರಿ ಕಂಡುಕೊಳ್ಳಬೇಕು. ಯುದ್ಧ ಅಲ್ಲ. ಈಗ ಅವ ಇಲ್ವಲ್ಲ, ಅವ ಇರ್ತಿದ್ರೆ ಅವ ನಾನು ಹೊಡೆದಾದ್ರೂ ಬಿಡಿಸಬಹುದಿತ್ತು. ಅವನಿಗೆ ಶಕ್ತಿ ಉಂಟು, ಈಗ ನನಗಿಲ್ಲ ಅಂತ ಹೇಳುದು. ನಮಗೆ ಯುಕ್ತಿ ಉಂಟು. ಅಂದ್ರೆ ಶಕ್ತಿಗಿಂತ ಯುಕ್ತಿ ಮೇಲು. ಹೇಗದು? ಯುಕ್ತ ಮಾರ್ಗವನ್ನೇ ಕಂಡುಕೊಂಡಿದ್ದೇನೆ. ಅವರಿಗೆ ಆಗಬೇಕಾದದ್ದು ಹರಿದರ್ಶನ. ಹೌದು. ಅದಾಗಬೇಕಿದ್ರೆ ಅದು ಸುಲಭದಲ್ಲಿ ಆಗಬಾರದು. ಮತ್ತೆ ನಾವೊಂದು ವೇಷ ಮಾಡಬೇಕು. ಬೇಗ ಮುಗಿಬೇಕು ಅಂತ ಹೇಳ್ತಿ, ಇನ್ನೊಂದು ವೇಷ ಮಾಡ್ಲಿಕ್ಕೆ ಹೇಳ್ತಾನೆ. ಇನ್ನೊಂದು ವೇಷ ಮಾಡದೆ ಇದು ಮುಗಿಯುವುದಿಲ್ಲ ಅಂತ. ಆಗ ಇನ್ನೂ ಹೆಚ್ಚು ಸಮಯ ಬೇಡುವ ದೇವರೇ? ಸಮಯ ಬೇಡ, ಅದು ಶೀಘ್ರವಾಗಿ ಮುಗಿಯುವ ವೇಷ. ನಾನು ಗುರುವಾಗುತ್ತೇನೆ. ಬೇಗ ಮುಗಿಯುವ ವೇಷ ಆದ್ರೆ ಅದಿತ್ತು. ನಾನು ಗುರುವಾಗುತ್ತೇನೆ, ನೀನು ಲಘುವಾಗು. ಅದು ಈಗ ಮಾತ್ರ. ಮೊದಲು ನೀನೇ ಗುರು, ನಾನೇ ಲಘು. ಇನ್ನು ಶಿಷ್ಯ. ಗೀತೋಪದೇಶ ಮಾಡುವಾಗಲೂ ನೀನು ಗುರು, ನಾನು ಶಿಷ್ಯ. ಆದ್ರೆ ಈಗ ವೇಷದಲ್ಲಿ ಗುರು ಶಿಷ್ಯರು. ಹೌದಾ? ನಾವಾಗಬೇಕು. ವೇಷ ಎಂತದು? ಬ್ರಾಹ್ಮಣರ ವೇಷ ಸುಲಭ ಅಲ್ವಾ? ಸುಲಭ. ಆಚರಣೆ ಮಾತ್ರ ಬಹಳ ಕಷ್ಟ. ಹಾಕುವುದಕ್ಕೆ ಕಚ್ಚೆ, ಧರಿಸುವುದಕ್ಕೆ ಜನ್ನದಾರ, ಅದೇ ಕಟ್ಟಿಕೊಳ್ಳುವುದಕ್ಕೆ ಜುಟ್ಟು. ಆದ್ರೆ ಅವರ ಜಪ ತಪ ಅದೆಲ್ಲ ಒಟ್ಟು ಸರಿಬೇಕು. ನಾವೀಗ ಅಲ್ಲಿಗೆ ಹೋಗಬೇಕು. ಹೋದ ಮೇಲೆ ಆಗುವ ಕೆಲಸ ಇಲ್ಲಿ ಹೇಳುವುದಿಲ್ಲ, ಅಲ್ಲಿ ಕಾಣಿಸ್ತೇನೆ. ಈ ಲಾಲಿಸಿಂದ್ರ ಜಾತ ಅಂತ ಹೇಳಿದ ಮೇಲೆ ನಾನು ಲಾಲಿಸುವುದು ಮಾತ್ರ. ಇನ್ನು ನೀನು ಮಾತಾಡ್ಲಿಕ್ಕಿಲ್ಲ. ಇನ್ನು ಈ ಏನು, ಪ್ರಸಂಗ ಮುಗಿಯುವಲ್ಲಿಗೆ ನಿನ್ನ ಹಿಂದೆ ಇರ್ತೇನೆ. ಅಷ್ಟಿದ್ರೆ ಸಾಕು. ಸರಿ. ಬಾ. ಮೂದುಗರುಗಳಲ್ಲಿ ಕುಳಿತಿದ್ದ ಪಿತಂಗಿ ಬಂದು ಮುಟ್ಟಿ ತರಣಗಳು ತಾಂಡಾಗಲಿಂದ ಕೊಡಬಟ್ಟು ತಾಮ್ರ ಧ್ವಜವು ಕೈ ಮುಗಿದು ತರಿಸಿ ಮುಗಿದಿಟ್ಟ ನೆರೆದಶ್ವವು ಬಳಿಕ ಸಿಗಿಕೀತು ನಂದನಗಿಂತೆಂದೆನೋ ಅಕೀಳು ಮಗನಿಗೆ ಚೋದ್ಯವಿದೇನೋ ಚೋದ್ಯವಿದೇನೋ ಚೋದ್ಯವಾಗುತ್ತಾ ಇದೆಯಲ್ಲ ನನಗೆ. ಹೋಗುವಾಗ ಇದ್ದ ಶೈಲಿ ಈಗ ಎಲ್ಲ ಬದಲಾಗಿದೆ. ನಿಮ್ಮ ಬಳಿಗೆ ಬರುವಾಗ ಈ ಶೈಲಿ, ನೀ ಬೇಗ ಬಂದೆಯೋ ಅಂತ. ಅಲ್ಲ, ನೀನು ದುಡಿಯುವಷ್ಟನ್ನು ದುಡಿಯದೇ ಬರುವವನಲ್ಲ ಎನ್ನುವಂತಹ ವಿಶ್ವಾಸ ನನಗುಂಟು. ಯಾವಾಗಲೂ ಅಷ್ಟು ದುಡಿಲಿಲ್ಲ ನಾನು. ವರುಷ ಪೂರ್ತಿಯಾಗದೆ ಬರುವ ಅವಧಿಯೊಳಗೆ ಮುಗಿಸಬೇಕು ಅಂತ ಆಯ್ತು. ಹಾಗೆ ಒಟ್ಟು ಬರುವುದಾ? ಅಲ್ಲ, ಕೆಲಸ ಹಾಗೆ ಬಂದದ್ದು ಮಗನೇ. ಲಕ್ಷ್ಯ ಈಡೇರಿಸಿ ಬಂದದ್ದು. ವರುಷ ಪೂರ್ತಿಯಾಗದ ಮುನ್ನ ಬರುವ ಹಾಗೆ ಇಲ್ಲವಲ್ಲ. ನಮ್ಮ ಹಯ ಕಾಣುತ್ತಾ ಉಂಟು. ಮತ್ತೊಂದು ನಮ್ಮಂತೆಯೇ ಸಿಂಗರಿಸಲ್ಪಟ್ಟಂತಹ ಕುದುರೆ ಇದು ಚೋದ್ಯವಾಗುತ್ತಾ ಇದೆ. ಏನಿದರ ಮರ್ಮ ಅಂತ ಹೇಳಬಹುದಾ? ತಂದೆ, ಯಾವ ಲಕ್ಷ್ಯ ಇದ್ದದ್ದು ನಿಮಗೆ? ವಾಸುದೇವನ ದರ್ಶನವಾಗಬೇಕು. ಹೌದು. ಕೇವಲ ನಾನೊಬ್ಬ ನೋಡಿದರೆ ಸಾಲದು. ನಾಡಿನ ಸಮಸ್ತ ನಾಗರಿಕರು ನೋಡಿ ಅವನನ್ನು ಆರಾಧಿಸಬೇಕು. ಈ ನಿಮ್ಮ ತಾನಂತಹ ವಾಂಛೆಯನ್ನು ಹೊಂದಿಲ್ವೇ ನೀವು 8ನೇ ಯಜ್ಞ ಸಂಕಲ್ಪ ಮಾಡಿ? ಹೌದು ಮಗು, ನಾರದರು ಹೇಳಿದ್ದಾರೆ, ಯಜ್ಞ ಪೂರ್ಣಾಹುತಿ ಆಗುವುದಕ್ಕೆ ಮೊದಲೇ ಲಕ್ಷ್ಯ ಈಡೇರ್ತದೆ ಅಂತ ಆಗುವಾಗ ಮತ್ತೆ ಯಜ್ಞ ಇನ್ಯಾಕೆ ತಿರುಗಾಟ? ಹಾಗೆ ನಾನು ಬೇಗ ಬಂದದ್ದು. ಅಪ್ಪನಲ್ಲಿ ಕೇಳದೆ ನಿನ್ನ ತೀರ್ಮಾನವ. ಅಲ್ಲ, ನಿಮಗೆ ಕಾಣಬೇಕಾದ ದೇವರನ್ನಲ್ಲ. ಎಲ್ಲಿದ್ದಾರೆ ದೇವರು? ವಿಷಯ ಅಂದ್ರೆ ನಮ್ಮ ತಿರುಗಾಟ ಸಾಗುತ್ತಾ ಇದ್ದ ಹಾಗೆ ನಮ್ಮ ಸೇನೆ ರಭಸ ನಿಂತು ಹೋಯ್ತು. ಯಾಕೆ ನಿಂತಿದ್ದ ದೂತರಲ್ಲಿ ಕೇಳಿದ್ರೆ ಬಂದು ಹೇಳ್ತಾರೆ, ನಮ್ಮ ಸೇನೆಗೆ ಒಂದು ಎದುರಾಗಿ ಸೇನೆ ಬಂದಿದೆ, ಚತುರಂಗ ಸೇನೆ. ನಮ್ಮ ಹಾಗಿರುವಂತದ್ದೇ ಒಂದು ತುರಗ ಇದೆ, ಸಂಲಕ್ಷಣಿತವಾದದ್ದು. ಅದರ ಹಣೆಯಲ್ಲಿ ಒಂದು ಲೇಖನ ಉಂಟು. ಆ ಲೇಖನ ತಂದು ವಾಚಿಸಿ ನೋಡ್ತೇನೆ, ಪಾಂಡವರ ಯಜ್ಞಾಶ್ವವಂತೆ, ಹಸ್ತಿನಾವತಿಯಿಂದ ಬಂದದ್ದಂತೆ. ಅದರದ್ದಾದ ತುರಗದ ರಕ್ಷಣೆಗೆ ಅರ್ಜುನನೇ ಬಂದಿದ್ದಾನೆ, ಮಧ್ಯಮ ಪಾಂಡವ.
ಅವನ ಜೊತೆಗೆ ಸಾರಥಿಯಾಗಿ ಅವನ ಭಾವನಾದ ಬಂಡಿಯ ಭುವನಾದ ಜಗದ ತಂದೆಯಾದ ಗೋಪಾಲಕೃಷ್ಣನೇ ಬಂದಿದ್ದಾನೆ. ಏಕರಥಾರೂಢರಾಗಿ ಕೃಷ್ಣಾರ್ಜುನರು ಬಂದಿದ್ದಾರೆ. ಸಂತೋಷ ಆಯ್ತು ನನಗೆ. ತುರಗವನ್ನು ಬಂಧಿಸಿದೆ, ಕಾಳಗ ನಡೆಯಿತು. ಕೃಷ್ಣಾರ್ಜುನರು ರಥಾರೋಹಿಗಳಾಗಿ ಬಂದ ಸಂದರ್ಭದಲ್ಲಿ ಘೋರ ಕಾಳಗದಲ್ಲಿ ಕೃಷ್ಣನನ್ನು ಅರ್ಜುನನನ್ನು ರಣರಂಗದಲ್ಲಿ ಕೆಡಹಿ 2 ತುರಗವನ್ನು ತಂದಿದ್ದಾರೆ. ಕರುಣನಿಧಿ ಮೊಗವದಿರುಗುತ್ತ ಕಮಲನಾಭನ ಪದಾಬ್ಜವನೆದೋಪಿಸೋ ಸುಯಿದಾಯ ಇನ್ನೇನು ತುರಲಿಗೆಲ್ಲಯ ಪುಣ್ಯದ ಫಲವಿನಿತಿಲ್ಲದೆ ಮುನ್ನೀಳ್ಮಖವೆಸಗಿದರ ಸಂತಶಿ ಹರಿಯ ಕಣ್ಣಿಗೆ ಗೋಚರಿಸದ ಪ್ರಸನ್ನರನಾಮದಿಗಿಂತ ತನ್ನೊಳಗಿರದಿಗನುತ್ತೆ ಸುಧನ್ಯನು ಇನಿತು ಅಲ್ಲದೆ ಕೃಷ್ಣ ಹರಿ ಅಚ್ಯುತ ಮಾಧವ ನನಗಿದ್ದ ಕಾಮಿತ ಒಂದೇ, ಕಾಮಿತಾರ್ಥವನ್ನು ಈಡೇರಿಸುವಂತಹ ಕಾಮಪಿತನಾದ ನಿನ್ನನ್ನು ಕಾಣಬೇಕು ಎನ್ನುವಂತಹ ಹಂಬಲ. ಕಲ್ಪಿತವನ್ನು ಮಾಡು, ನಿನ್ನ ಇಪ್ಸಿತ ಅರ್ಥ ಈಡೇರುತ್ತದೆ ಎನ್ನುವ ಹಾಗೆ ನಾರದರ ಮತ. ಅದರಂತೆಯೇ 7 ಮುಖಗಳ ಬಗ್ಗೆ ನಾನು ಯೋಚಿಸಲಿಲ್ಲ. ಮತ್ತೊಂದು ಮುಖವನ್ನು ಕೈಗೊಂಡೆ. ಅದನ್ನು ಪೂರ್ಣಗೊಳಿಸುವುದಕ್ಕೆ ನನ್ನ ಮಗ ಇದ್ದಾನೆ ಎನ್ನುವಂತಹ ಭಾವ ಇತ್ತು. ಆದರೆ ಎಲ್ಲವನ್ನು ಹಾಳು ಮಾಡಿಬಿಟ್ಟ. ಭವದಲ್ಲಿ ಬಳಲಿದವರಿಗೆ ಭಗವಂತನ ಅನುಗ್ರಹ ಇದೆ ಎಂದು. ಆದರೆ ಅವನನ್ನು ಕಾಣಬೇಕು ಎನ್ನುವಂತಹ ಬಳಲಿಕೆ ಇದುವರೆಗೆ ನನಗಿದ್ದರೂ ಕೂಡ ಕಾಣುವಂತಹ ಸುಯೋಗವನ್ನು ಒದಗದೇ ಹೋಯಿತಲ್ಲ. ತನ್ನ ಬಳಿಯಲ್ಲೇ ಇರಿಸಿ ನಿತ್ಯವೂ ಆರಾಧಿಸುವಂತಹ ಸೌಭಾಗ್ಯ ಧರ್ಮಜನಿಗೆ ಒದಗಿ ಬಂತು. ಏಸು ಧನ್ಯನೋ ಧರ್ಮಜ, ಇನ್ಯಾಕೆ ಬೇಕು ನನಗೆ ಈ ಮಖ? ಭೂಮಿಯ ಒಡೆತನ ಬೇಡ, ಮಡದಿ ಮಕ್ಕಳು ಬೇಡ, ಈ ಮಖ ಬೇಡ, ಯಾವುದು ನನಗೆ ಬೇಡ. ಆ ಸಮಯದಿ ವನವಾಸವಿ ಕೃಷ್ಣರು ಪೋತುರರು ಲಕ್ಷ್ಮೀ ಜನ ಸ್ಮರಿಸುತ್ತ ಗೋದೊಳಾದರಣಿ ಜನಿತಡಗೈದ ಜೀವಾದದಿ ಹರಸಿದರು. ಆ ಸಮಯದಿ ವನವಾಸವಿ ಕೃಷ್ಣರು ಚಂದವೇಣಿ ದಿವಿಜಯ ಮೊದಲೇ ವಂದಿಸದ ಕ್ಷತ್ರಿಯರಿಗೆ ವಂದಿಸದ ಕ್ಷತ್ರಿಯರಿಗೆ ಬಂಧು ವಿಪ್ರರು ಪರತೆ ಭೂವರಾಯ ಸಂದುದಯ್ಯ ಜನ್ಮ ನೀವು ಬಂದ ಕಾರ್ಯವ ಪೇಳಿವೆನಲಿಂತೆಂದ ಭೂಸುರೇಂದ್ರನವನುಳು ಚಂದವೇ ಚಂದವೇ ದಿವಿಜ ಅಯ್ಯ ಚಂದವೇ ಸ್ವಾಮಿ ನಿಮಗೆ.
ಕ್ಷತ್ರಿಯರು ವಂದಿಸುವುದರ ಪೂರ್ವದಲ್ಲೇ ಆಶೀರ್ವದಿಸ ಕೂಡದು ತಾನೆ. ವಂದಿಸಲಿಲ್ಲ, ನೀವು ಆಶೀರ್ವದಿಸುತ್ತಾ ಇದ್ದೀರಿ. ಅಯ್ಯ, ಶಾಸ್ತ್ರವನ್ನು ಅರಿಯದವರೇನು ನಾವು ಅಲ್ಲ. ಯಾಕೆ ಹೀಗೆ ಮಾಡಿದ್ದೀರಿ? ಅಂದ್ರೆ ಬ್ರಾಹ್ಮಣರಿಗೆ, ಗೋವುಗಳಿಗೆ, ಸ್ತ್ರೀಯರಿಗೆ ಕಷ್ಟ ಬಂದಾಗ ಮತ್ತೊಬ್ಬರನ್ನು ಅವಲಂಬಿಸಬಹುದು ಅಂತ ಶಾಸ್ತ್ರ ಹೇಳುತ್ತದಲ್ಲ. ಶಾಸ್ತ್ರ ಹೇಳುತ್ತದೆ. ಆದರೆ ನಿಮಗೆಂತಹ ಕಷ್ಟ ಒದಗಿ ಬಂತು ಎನ್ನುವ ಕಾರಣಕ್ಕೆ ಬೇಕಾಗಿ ವಂದಿಸುವುದರ ಮೊದಲೇ ನೀವು ನನ್ನನ್ನು ಹೌದು, ಕಷ್ಟದಲ್ಲಿ ಬಂದಿದ್ದೇನೆ ಪುಣ್ಯಾತ್ಮ. ಕಷ್ಟ ಆ, ಏನಾಯಿತು ಸ್ವಾಮಿ? ತೋಡಿಕೊಳ್ಳಲು ನಮಗೆ ಖಂಡಿತ ಹೇಳು. ಲಾಲಿಸಯ್ಯ ಭೂಪ ಏನಾಯಿತು? ಬಾಲಕೃಷ್ಣ ಶರ್ಮನಿಂಬ, ಬಾಲಕೃಷ್ಣ ಶರ್ಮನಿಂಬ, ಬಾಲಕೃಷ್ಣ ಶರ್ಮನಿಂಬ ಶೀಲಗಿ ವಿವಾಹ ಕೋಸ್ಕರ ಆಲೋಚಿಸಿ ದ್ರವ್ಯದ ಮೂಲ ನಿಮಿತ್ತದುಳು ಕೃಪಾಳು ನಿನ್ನ ಬಳಿಗೆ ಬಂದೆನೋ ಲಾಲಿಸಯ್ಯ ಅಯ್ಯ. ಅಯ್ಯ, ನಿನ್ನನ್ನೇ ಅರಸುತ್ತಾ ಇಲ್ಲಿಯವರೆಗೆ ನಾನು ಬರಬೇಕು ಅಂತ ಆದರೆ ಬಲವಾದ ಒಂದು ಕಾರಣವಿದೆ ಪುಣ್ಯಾತ್ಮ. ಹುಡುಕಿಕೊಂಡು ಬಂದವರು. ಹೌದು, ಏನಾಯ್ತು? ನಾನೊಬ್ಬ ಬಡ ಬ್ರಾಹ್ಮಣ. ಬ್ರಾಹ್ಮಣರಿಗೆ ಬಡತನವೇ ಭೂಷಣ. ಹೌದು, ಅದರಲ್ಲೂ ನಾನೊಬ್ಬ ಕಡು ಬಡವ. ಒಬ್ಬ ಸಂಸಾರಿ. ಬಡತನ ಇದ್ದರೂ ಸಂಸಾರ ಬಿಡುವುದಕ್ಕಾಗುದಿಲ್ಲ. ಏಕಮಾತ್ರ ಪುತ್ರ, ಒಬ್ಬ ಮಗ ಇದ್ದಾನೆ. ಅವನಿಗೆ ನಾನು ಸಾಯುವುದಕ್ಕಿಂತ ಮೊದಲು ಒಂದು ಉಪನಯನ ಮಾಡಬೇಕು ಎಂಬಂತ ಆಸೆ ನನಗೆ. ತಪ್ಪಲ್ಲ ತಾನೆ? ಅದು ಏನು ಮಾಡೋಣ? ಉಪನಯನ ಮಾಡುವಂತಹ ಯೋಗ್ಯತೆ ನನ್ನಲ್ಲಿ ಇಲ್ಲ. ಅಷ್ಟು ಬಡವ ನಾನು. ಹಾಗಾದ್ರೆ ಏನು ಮಾಡೋಣ ಅಂತ ಆಲೋಚನೆ ಮಾಡುವಾಗ ಕೊಡುಗೈ ದಾನಿ ಎಂಬ ಬಿರುದು ಸಿಕ್ಕಿದ್ದು ನಿನಗೆ. ಹಾಗೆ ದೇಹಿ ಅಂದ್ರೆ ನಾಸ್ತಿ ಹೇಳೋ ಸ್ವಭಾವದಿಂದ ಅಲ್ಲ ಅಂತ ನಾನು ವರ್ತಮಾನ ಕೇಳಿದೆ. ಆಗ ನನ್ನ ತಲೆಗೆ ಪಕ್ಕನೆ ಹೊಳೆಯಿತು, ನನ್ನ ಮಗನ ಉಪನಯನ ಮಾಡಬೇಕು ಅಂತ ಆದರೆ ಮೈರಧ್ವಜನ ಕೈಯಿಂದ ಏನಾದರೂ ದಾನ ಪಡ್ಕೊಂಡು ಆಮೇಲೆ ಅದನ್ನು ನೆರವೇರಿಸಬಹುದು ಎಂಬಾಗ ಬೇಕಾದಷ್ಟು ಪಡ್ಕೊಂಡು ಹೋಗಬಹುದು. ಅದು ಸಮಸ್ಯೆ ಆಯ್ತಲ್ಲ. ನಿನ್ನ ಬಳಿಗೆ ನಾನು ಬರುವಾಗ ಅಲ್ಲಿ ಆಯ್ತು ಮಾರಾಯ. ಬುಧಕುಲೋತ್ತಮ ಎನ್ನ ರಾಜ್ಯದಿ ಮದನ ಪಿತ ಹರಿಯೊಬ್ಬನಲ್ಲದೆ ಬದಲು ಹರಿ ನಿನ್ನಾತ್ಮಜಗಿ ಎಲ್ಲೊದಗಿತೋ ಎಲ್ಲ ರಾಜ್ಯದಿ ಮದನ ಪಿತ ಹರಿಯೊಬ್ಬನಲ್ಲದಿ ಬದಲು ಹರಿನಿಲ್ಲ ಆತ್ಮಜಗಿಲ್ಲೊದಗಿತು ದಿನನಿಗೆ ಅದ್ಭುತ ವಿಮೋಚನೀಯ ಅದ್ಭುತ ವಿಧಾಂಚರ್ಯ ಕೇಳಿದೆ ಸದಮಲನಿಗಿಲ್ಲದಲವುದೇನಹುದು ಸದಮಲನಿ ಎಲ್ಲಿಲ್ಲದಲವುದೇನದನು ವಿಸ್ತರಿಸೋ ದಿನಲು ಕಪಟ ಪ್ರತಿಪನು ಎಲ್ಲ ರಾಜ್ಯದಿ ಮದನ ಪಿತ ಹರಿ ಒಬ್ಬನು ಅಲ್ಲದಿ ಬದಲು ಹರಿ ಎಲ್ಲೊದಗಿದಾಗ ಆ ಆ ಆ
ಪುಳಕಿತಾನಂದ ಗಾತ್ರನಾದ ನಾನು. ಯಾಕಪ್ಪ? ನಿಮ್ಮೊಳಗೆ ಸಮಸ್ಯೆ ಇದ್ದರೂ ಕೂಡ ನನ್ನನ್ನು ಕಾಣಬೇಕು ಎನ್ನುವಂತಹ ಬಯಕೆಯಿಂದ ಕಾಡುದಾರಿಯಾಗಿ ಈ ಕಡೆಗೆ ಬರುವಾಗ ಹರಿದರ್ಶನ ನನಗೆ. ಏನು ಸ್ವಾಮಿ, ಓ ಹರಿದರ್ಶನಾಕಾಂಕ್ಷಿಯಾಗಿದ್ದವ ನಾನು. ನಮ್ಮ ಪುರದಲ್ಲಿ ಮದನಪಿತನಾದಂತಹ ಆ ಹರಿ ಅಲ್ಲದೆ ಬೇರೆ ಯಾವ ಹರಿಯೂ ದೊರೆಯುವುದಕ್ಕಿಲ್ಲ. ನೀವು ಆಡುತ್ತಾ ಇದ್ದೀರಿ, ಹರಿ ನನಗೆ ಬರುವಾಗ ದೊರಕಿತು. ಏನು ಸ್ವಾಮಿ ತಮ್ಮ ಮಾತಿನ ಮರ್ಮ? ಓ ಹರಿ ನಮ್ಮ ಪುರದಲ್ಲಿ ಹೌದು. ನನಗೆ ಕಾಣುವ ಸೌಭಾಗ್ಯ ಸಿಗಬಹುದು. ಅಯ್ಯ, ಇದು ನೀನು ಯಾವ ಹರಿ ಎಂದು ಹೇಳೋದು? ಮದನಪಿತ. ಶ್ರೀ ಆಹಾ, ಮತ್ತೆ ಅದಲ್ಲ, ಸಿಂಹಕ್ಕೂ ಹರಿ ಅಂತ ಹೆಸರಿಲ್ವಾ? ಈ ಹೆಚ್ಚು ಕಲಿತರೆ ಹೀಗೆ ಆಗು. ಎಲ್ಲಿ ಅದನ್ನು ಸಮಸ್ಯೆಯ ಮಧ್ಯೆ ಇಂತಹ ಹರಿ ನಾಲ್ಕು ಕಾಲಿನ. ನೀನು ಹೇಳಿದ 2 ಕಾಲಿನ ಹರಿ. ಹೌದು. ಇದು 4 ಕಾಲಿನ ಹರಿ. ಹೌದಾ? ಸಿಂಹ ಗರ್ಜಿಸ ನನ್ನ ಮುಂದೆ ಬಂದು ನನ್ನ ಮಗನ ಮೇಲೆ ಹಾರಿ ಬಕ್ಕ ಹಿಡ್ಕೊಂಡಿದ್ದು ತಿನ್ನುವುದಕ್ಕೆ ಬೇಕಾಗಿ. ನೀವು ಒಬ್ಬೆ ಹಾಗೆ ಬೊಬ್ಬೆ ಹಾಕುದು ಮಾತ್ರ ಅಲ್ಲ, ನಾನು ಕೇಳಿಕೊಂಡೆ, ಪುಣ್ಯ ಅಯ್ಯ ಬೇಡಪ್ಪ, ನನ್ನ ಮಗ ಒಬ್ಬನೇ ಮಗ ಇರುವುದು, ನನ್ನ ಕಾಲ ನಂತರ ನನ್ನ ಬಾಯಿಗೆ ಒಂದು ನೀರು ಬಿಡುವುದಕ್ಕೆ ಬೇರೆ ಮಕ್ಕಳೆಲ್ಲ, ಬಿಟ್ಟು ಬಿಡು ಅಂತ ತಲೆಗೆ ತಲೆ ಬಡ್ಕೊಂಡೆ ನಾನು. ಅಷ್ಟಾಗುವಾಗ ಬಿಟ್ಟಿತ್ತ? ಇಲ್ಲ, ಆ ಸಿಂಹ ಮಾತಾಡಿತು. ಮಾತಾಡುವ ಸಿಂಹ ಅದು ವಿಚಿತ್ರ. ಕೋಟಿಯಲ್ಲಿ ಒಂದು ಮಾತು. ಮಾತಾಡುವ ಸಿಂಹ ಅದು ಹೇಳಿದ್ದಾದ್ರೂ ಏನು? ಅಯ್ಯ ಬ್ರಾಹ್ಮಣೋತ್ತಮ, ನೀನು ಕಣ್ಣೀರು ಹಾಕಿ ಪ್ರಯೋಜನ ಇಲ್ವಪ್ಪ. ನಿನ್ನ ಮಗನನ್ನು ನಾನು ಜೀವಂತವಾಗಿ ಬಿಡಬೇಕು ಅಂತಾದ್ರೆ ಈ ಊರಿನ ಅರಸ ಅಂದ್ರೆ ಮಯೂರಧ್ವಜನ ಅರ್ಧ ಶರೀರವನ್ನು ನನಗೆ ನೀನು ತಂದು ಕೊಟ್ಟದ್ದೇ ಹೌದು ಅಂತಾದ್ರೆ ನಿನ್ನ ಮಗನ ಬಿಡ್ತೇನೆ ಅಂತ ಹೇಳಿದಾಗ ಸಿಂಹಕ್ಕೆ ಭರವಸೆಯ ಮಾತನ್ನು ಕೊಟ್ಟು ಇಲ್ಲಿಯವರೆಗೆ ಬಂದಿದ್ದೇನೆ. ನನ್ನ ಮಗನ ಉಳಿಯುವುದ ಪ್ರಶ್ನೆ ನಿನ್ನ ಕೈಯಲ್ಲಿಟ್ಟು ಪುಣ್ಯಾತ್ಮ. ಎನಲೋ ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದ ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದ ಎಲ್ದಿಗಾದರೂ ತನುವ ಶಾಶ್ವತ ಬುಧನಿಗೀಯಲು ಕೀರ್ತಿ ಧರಣಿಯಲಿ ಇನ ಶಶಿಗಳಿಪ್ಪನ ಕವಿಬುದು ಬುಧನಿಗೀಯಲು ಈತನುವ ಬುಧನಿಗೀಯಲು ಕೀರ್ತಿ ಧರಣಿಯಲಿ ಇನ ಶಶಿಗಳಿಪ್ಪನ ಕವಿಬುದು ಏನು ತಲವಾದನ ಕೂಡಿ ತಲ್ಲಯ ತರುವ ಇತ್ತ ಪೆಲೆನಲು ಮರುಗಿದುದ ಕೀಳ ಜನನಿವಗ ಎಂದಿಗಾದರೂ ತನುವ ಶಾಶ್ವತ ಹರಿ ದೇವತ್ವವನ್ನು ನಾ ಗುರುತಿಸಿದೆ, ದೇವವಾಕ್ಯ ಅನ್ನುವ ಹಾಗೆ ನಾ ಸ್ವೀಕರಿಸಿದೆ. ತ್ಯಾಗ ಬಲಿದಾನಗಳಿಗೆ ಸದಾವಕಾಶಗಳು ಒದಗಿ ಬಂದ ತಕ್ಷಣದಲ್ಲಿ ಸ್ವಲ್ಪವೂ ಯೋಚಿಸದೆ ನಾವು ತ್ಯಾಗಕ್ಕೆ ಸಿದ್ಧರಾಗಬೇಕು. ದೇಹ ಎನ್ನುವುದು ಪರಮಾತ್ಮನ ಉಪಕರಣವಾಗಿ ಸಾರ್ಥಕ ಸಾಧನವಾಗಿ ಬಳಕೆಯಾಗಬೇಕು. ಆವಾಗಲೇ ತಾನೇ ದೇಹಧಾರಿಯಾದಂತಹ ಜೀವನಿಗೂ ತೃಪ್ತಿ, ರಂಗಕ್ಕಿಳಿಸಿದಂತಹ ದೇವನಿಗೂ ಅಭಿಮಾನ. ಮೌಲ್ಯಯುತವಾದಂತಹ ದೇಹ ಅಪವ್ಯಯ ಆಗಕೂಡದು. ದುರ್ಲಭವಾದಂತಹ ಈ ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಹೊಂದಬೇಕು ಅಂತಾದರೆ
ಈ ಕಾಲದಲ್ಲಿ ನಾನು ತ್ಯಾಗಕ್ಕೆ ಮನ ಮಾಡಿದವನಿದ್ದೇನೆ. ರವಿಚಂದ್ರರು ಇರುವ ತನಕ ನನ್ನ ಕೀರ್ತಿ ಸದಾ ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಧರಣಿಯಲ್ಲಿ ಸತ್ಕೀರ್ತಿವಂತನಾಗಿ ನಾನು ಖ್ಯಾತನಾಮನಾಗುತ್ತೇನೆ. ಅದಕ್ಕೆ ಬೇಕಾಗಿ ಎಳ್ಳೆನಿತು ಯೋಚಿಸದೆ ಈ ವಿಪ್ರೋತ್ತಮರಿಗೆ ನನ್ನ ದೇಹವನ್ನು ತ್ಯಾಗ ಮಾಡುವುದಕ್ಕೆ ಬೇಕಾಗಿ ಸಿದ್ಧನಾಗಿ ನಿಂತಿದ್ದೇನೆ. ಚಿಂತಿಸಬೇಡಿ. ಇದು ಧಾರಾಳವಾಗಿ ನೀವಾಡಿದ ಮಾತಿನ ಹಾಗೆ ನನ್ನ ದೇಹತ್ಯಾಗಕ್ಕೆ ನಾ ಸಿದ್ಧನಾಗಿದ್ದೇನೆ. ಪಡೆದುಕೊಳ್ಳಲಿ. ಅರಸನಿಡಗೈ ತಂದೋದೊಪ್ಪನಿ ಚರಣದಿಡಿಯುಳ್ ಬಿದ್ದು ಪೂರ್ಣುತ ಮರುಗೆ ವಲ್ಲಭನೊಡನೆ ಪೇಳಿದ ಅಧಿಕದು ಗೂಡದಲ್ಲಿ ಕರುಣನಿಧಿ ಲಾಲಿಸು ಕಾಂತ ಕರುಣವೇಗಿನ್ನಗಲಿಂತ ಮರಣವಾದಿ ಬಯಸುವುದು ತರವೆನು ಮನ ಒಲಿದು ಕರುಣನಿಧಿ ಲಾಲಿಸು ಇದು ವಂದಿಸಿಕೊಂಡಿದ್ದೀರಿ. ನಡೆದ ವರ್ತಮಾನವನ್ನೆಲ್ಲ ಸರಿಯಾಗಿ ಕೇಳಿಯೇ ತಿಳಿದು ಇಲ್ಲಿಯವರೆಗೆ ಬಂದವಳೆ ನಾನು. ಬ್ರಾಹ್ಮಣರಾಡಿದಂತಹ ಮಾತಿನ ಪ್ರಕಾರವಾಗಿ ಕೇಳಿದ್ದನ್ನು ಅಂದ್ರೆ ನಿಮ್ಮ ತನುವನ್ನು ನೀವು ಅರ್ಪಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರಾ ಸ್ವಾಮಿ. ಸತ್ಯಾತ್ಮರು, ಧರ್ಮಾತ್ಮರು, ಪರೋಪಕಾರಿಯಾದಂತಹ ನಿಮ್ಮ ಕೈ ಹಿಡಿದವಳೆ ನಾನು. ನನ್ನ ಜೀವನದಲ್ಲಿ ಧನ್ಯತೆಯನ್ನು ಪಡೆದವಳು ನಾನು, ಸಾರ್ಥಕತೆಯನ್ನು ಹೊಂದಿದವಳು, ಲೋಕೋತ್ತರ ಕೀರ್ತಿಯನ್ನು ಗಳಿಸಿದವರು ನೀವು. ಜಗದಲ್ಲಿರುವಂತಹ ಪ್ರಜೆಗಳ ಕ್ಷೇಮವನ್ನೇ ನೋಡಿಕೊಳ್ಳುವವರು, ಅವರ ಉದ್ಧಾರವನ್ನೇ ಬಯಸುವವರು. ಈ ಕಾಲಕ್ಕೆ ಬ್ರಾಹ್ಮಣರಾಡಿದಂತಹ ಮಾತನ್ನು ಕೇಳಿ ನಿಮ್ಮ ಶರೀರವನ್ನೇ ದಾನವನ್ನಾಗಿರಿಸಿ ಕೊಡುವಂತಹ ಮುಂದಾಗುತ್ತಾ ಅವರು ಕಾಯುತ್ತಾ ಇದ್ದಾರೆ. ನಾನೊಂದು ಸಲಹೆಯನ್ನು ಕೊಡಬೇಕೆಂಬುದಾಗಿ ತಾವು ಪುಣ್ಯ ಸನ್ನಿಧಾನಕ್ಕೆ ಬಂದಿದ್ದೆ. ಮಂತ್ರಿಣಿಯಾಗಿ ನಿತ್ಯವೂ ಸಲಹೆಯನ್ನು ಕೊಡುತ್ತಾ ಇದ್ದವು. ಇದು ಕೊನೆಯ ಕ್ಷಣ, ಸಲಹೆಗೆ ಅವಕಾಶ ಇಲ್ಲವಲ್ಲ. ನನ್ನ ಮಾತನ್ನು ಸರಿಯಾಗಿ ಕೇಳಿ. ಹೆಣ್ಣನ್ನು ಉಭಯಕುಳ ದೀಪಗಳು ಅಂತ ಕರೆದರು. ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುತ್ತಾ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ಹುಟ್ಟಿದ ಮನೆಯನ್ನು ಬೆಳಗಿದ್ದೀರಿ, ಮೆಟ್ಟಿದ ಮನೆಯನ್ನು ಬೆಳಗಬೇಕಾದ್ರೆ ಇದೊಂದೇ ಕಾರ್ಯವಿರುವುದು ಸ್ವಾಮಿ. ಏನದು? ಪ್ರಭು, ನಿಮ್ಮ ಕೈ ಹಿಡಿಯುವುದರ ಮುಖೇನವಾಗಿ ನಿಮ್ಮ ವಾಮಭಾಗವನ್ನು ಅಲಂಕರಿಸಿದವಳೆ ನಾನು. ನಿಮ್ಮ ಅರ್ಧ ಶರೀರ ನಾನೇ ಆಗುವುದಿಲ್ಲವೇ? ಹರಿಚಿತ್ತ ಹೇಗಿದೆ ಎಂಬುದಾಗಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಸಿಂಹವಾಡಿದಂತ ಮಾತೆಯನ್ನು ನಿಮ್ಮ ಅರ್ಧ ಶರೀರವನ್ನು ಕೊಡಬೇಕು ಎನ್ನುವ ಹಾಗೆ ಅರ್ಧ ಶರೀರಿಯಾಗಿ ನಾನಿಲ್ಲವೇ ಸ್ವಾಮಿ? ನಾನು ನನ್ನ ದೇಹವನ್ನು ಕೊಡುತ್ತೇನೆ, ಅದಕ್ಕೆ ಅಪ್ಪಣೆ ಇದೆ. ಮುತ್ತಿನಂತಹ ಹೆಂಡತಿ, ಆದರೆ ಇವರು ಒಪ್ಪಬೇಕಲ್ಲ. ಅಯ್ಯ ಮಹಾರಾಜ, ಭೂಮಿ ಜನಂದ ದಕ್ಷಿಣ ಭಾಗ ಬಿನುತ್ತಾ ಕಾಮಿಸಿ ಹೊರತಿರುತ್ತಾ ಬೇಕೆಂದೆನು ತಾಯಿ ಪ್ರೇಮದಿ ಕಳುಹಿಸಿದ ಲೈಲಿ ನಿನಗೆ ಈ ಮಾತಿಗೆ ಮಹಾರಾಜ, ನೀರಲ್ಲಿ ಕೊಚ್ಚಿಕೊಂಡು ಹೋಗುವ ಸಂದರ್ಭದಲ್ಲಿ ಪ್ರಾಣದ ಭೀತಿಯಿಂದ ಮುಳ್ಳು ಸಿಕ್ಕಿದಾದ್ರೂ ಅವ್ರು ಹಿಡ್ಕೊಳ್ಳುವುದು. ಹಾಗೆ ಇಲ್ಲಿ ಆಯ್ತು. ಈಗ ನನಗೆ ಆದಿತ್ತು, ಅದು ಸಿಂಹಕ್ಕೆ ಆಗಬೇಕಲ್ಲ. ಅದ್ಯಾಕೆ? ಸಿಂಹ ಮತ್ತೊಂದು ಮಾತು ಹೇಳಿದೆ, ಅಂದ್ರೆ ಹೆಂಡತಿ ಅಂದ್ರೆ ವಾಮಾಂಗಿ, ಹೆಂಡತಿ ವಾಮ ಭಾಗ್ಯ ಅಲ್ಲೋ. ವಾಮ ಭಾಗ ಸಿಂಹಕ್ಕೆ ಬೇಡ ಅಂತೆ, ಬಲಭಾಗವನ್ನೇ ಕೇಳಿದ್ದು. ಇವರಿಗೆ ಮತ್ತೆ ಒಂದೊಂದೇ ನೆನಪಾಗುವುದು. ನನಗೆ ಅಲ್ಲ, ಸಿಂಹ ಹೇಳಿದ್ದಾನೆ, ಈಗ ಹೇಳುತ್ತಾ ಇದ್ದಾರೆ. ಕೇಳಿದೆಯಲ್ಲ, ಆಗುವುದಿಲ್ಲವಂತೆ. ಅದಾಗುದಿಲ್ಲ, ಅವರದ್ದು ಆಗಬೇಕಂತ. ನನ್ನ ಬಲಭಾಗವೇ ಆಗಬೇಕಂತೆಲ್ಲ, ಆಗುವುದಿಲ್ಲವಂತೆ. ಅದಾಗಲಿಕ್ಕಿಲ್ಲ. ಸ್ವಾಮಿ ಸಾವಧಾನ. ಅಲ್ಲ, ಅದು ವಾಮ ಮಗ ದಕ್ಷಿಣ ಭಾಗ, ಮಗ ದಕ್ಷಿಣ ಭಾಗ. ಹಾಗಾಗಿ ತಂದೆ
ಜೀವಿತ ಕಾಲದಲ್ಲಿ ನಿಮಗೆ ಸಂತೋಷವಾಗುವ ಹಾಗೆ ಒಂದು ವ್ಯವಹಾರ ಮಾಡಲಿಕ್ಕೆ ನನ್ನಿಂದ ಆಗಲಿಲ್ಲ. ತಾಯಿ ತಂದಿರದಾದಂಥ ಆನಂದವರ್ಧನೆಗೆ ಯಾರು ಕಾರಣನಾಗುತ್ತಾನೆಯೋ ಅವನನ್ನು ನಂದನ ಅಂತ ಹೇಳೋದು. ನಾನು ಕೈಗೊಂಡ ವ್ಯವಹಾರದಲ್ಲಿ ಕೋಪ ಬಂತು ನೋಡಿ. ಅಪ್ಪಯ್ಯ, ಧಾರ್ಮಿಕರಾದ ಸತ್ಯಸಂಧರಾದ ಪ್ರಜಾವತ್ಸಲರಾದಂತಹ ನೀವು ಈ ನಾಡಿಗೆ ಈ ಪ್ರಜೆಗಳಿಗಾಗಿ ಬೇಕೇ ಬೇಕು. ಹಾಗಾಗಿ ಮಗನಾದ ನನಗೊಂದು ಅವಕಾಶ ಕೊಡಬೇಕು. ಸಿಂಹದ ಇಚ್ಛೆ ಈಡೇರಿಸುವುದಕ್ಕೆ ಈ ಬ್ರಾಹ್ಮಣರಿಗೆ ನಾನೇ ಆಹುತಿ ಆಗುತ್ತೇನೆ. ಆದಿತ್ಯ, ಎಂತಹ ಮಾತು ಹೌದು. ಈಗ ನೀನೇ ಆಹುತಿ ಆಗುದ? ನನಗೆ ಆಗಬಹುದಪ್ಪ. ಸಿಂಹಕ್ಕೆ ಆಹಾರ. ಆದ ಸಿಂಹದ ವಿಚಾರ ಬೇರೆ ಸಮಸ್ಯೆ. ನರಸಿಂಹನಿಗೆ ಸಂತೋಷ ಆದೀತು ನನ್ನನ್ನು ನೋಡಿದ್ರೆ. ಒಳ್ಳೆ ದಷ್ಟಪುಷ್ಟವಾಗಿ. ಇದು ಎಂತದು ದಷ್ಟಪುಷ್ಟ? ಸಮಸ್ಯೆ ಮತ್ತೂ ಹೆಚ್ಚಾಯ್ತು. ಆ ಸಿಂಹ ಬರುವಾಗ ಕರೆದು ಮತ್ತೊಂದು ಮಾತು ಹೇಳಿದೆ. ಅಂದ್ರೆ ಹೆಂಡತಿ ಮತ್ತು ಮಗ ಒಟ್ಟಿಗೆ ಸೇರಿ ಗರಗಸಲಿ ಕೊಯ್ದು ಅರ್ಧ ಶರೀರ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಿರುವಾಗ ನಿನ್ನ ಹೇಗೆ? ನನಗೆ ಆದಿತ್ತು. ಲವಲೇಶ ಕರುಣೆ ಇಲ್ಲ ಸಿಂಹಕ್ಕೆ. ಭಯಂಕರ ಅದು. ನನಗೆ ಸಮಾಧಾನ ಆಯ್ತು, ನಾನು ಸಿದ್ಧನಾಗಿದ್ದೇನೆ. ಹೌದಲ್ಲ? ಹಾಗಾದ್ರೆ ನೀವೀಗಲೇ ಕೊಯ್ದು ಕೊಡಬೇಕು. ಏನಪ್ಪಣ್ಣ ತಂದೆ? ಯೂಪಸ್ತಂಭ ಸಿದ್ಧವಾಗಲಿ, ನೀವು ಅದಕ್ಕೆ ಮುನ್ನುಡಿಯನ್ನು ಬರೆಯಬೇಕು ಮಕ್ಕಳು. ಭೂಮಿ ಬದಿಗೀಳಾಕೃತಿಯ ಜನವಾಮ ಗಣ್ಣಿನ ನಡೆಯುವ ಜಲವನು ಆ ಮಹಾಕಪಟಾಕೃತಿಯ ನೀಕ್ಷಿಸುತ್ತಲಾಗ ಧರ್ಮ ಸಾಕು, ನಿನ್ನ ದುಃಖ ಸಾಕು. ಧರ್ಮಪತಿಗಳ ಬಳಿಗೆ ಬಂದರೆ ಕರ್ಮ ಒದಗು ಮನದ ಮೇಲೆ ಕೂರ್ಮೆಗಳನ್ನ ಬೇಳಲವೇ ನಿರ್ಮಲದಿ ಬಾಳುವುದಿನ್ನು ಧರ್ಮ ಸಾಕು, ದುಃಖ ಸಾಕು. ಸಾಕು, ನಿಲ್ಲಿಸಿ ಮಾರ, ನಾವು ಹೋಗುವ. ಎಲ್ಲ ಹಾಕೋದು ಮಗ, ನಾವು ಇಲ್ಲ. ನಮ್ಮ ಭದ್ರವಾಗಿ ಹಿಡ್ಕೋ, ಭದ್ರವಾಗಿ ಹಿಡ್ಕೋ. ನಿಮ್ಮ ವ್ಯವಹಾರ ಇಲ್ಲ. ನಿಮ್ಮ ವ್ಯವಹಾರ ಆಗ್ಲಿಕ್ಕಿಲ್ಲ. ಮುನಿಪ ಬಾರಯ್ಯ ಮುನಿವರೇರಯ್ಯ ಎನ್ನುವೆ ಎನ್ನಯ ಮನದ ಚಿಂತೆಯ ತನುವಿನಾಚಿಗೆ ತಾನು ಕೂಗಿದೆ ಎನ್ನುತ್ತ ಯೋಚನೆ ನೀನು ಮಾಡಿದೆ. ಹತ್ತುದಲ್ಲಿದು ಕ್ಷೀಣಾಂಗವು ಇತ್ತು ನಿನ್ನಿಂದ ಸಫಲವಾಗಿದೆ. ಮತ್ತಿದೇಗದ ವಮ್ಮ ಭಾಗವು ವ್ಯರ್ಥವಾಗಿತು ಎಂಬ ಶೋಕವು ಮುನಿಪ ಬಾರಯ್ಯ. ಬೇಡ. ಬ್ರಾಹ್ಮಣೋತ್ತಮರೇ, ಓ, ಮಾತನಾಡುವ ಚೈತನ್ಯ ಇಲ್ಲ, ಅರ್ಧ ಕೊಯ್ದಾಗಿದೆ, ಹೌದು. ಒತ್ತಿ ಹಿಡಿದಿದ್ದಾರೆ. ಒಂದುಗೂಡಿಸಿದ್ದೇನೆ. ನನ್ನ ಕಣ್ಣಿನಲ್ಲಿ ಬರುತ್ತಾ ಇರುವಂತಹ ನೀರನ್ನು ಗಮನಿಸಿ ಅಳುತ್ತಾ ಮಾಡುವಂತಹ ಈ ದಾನ ಬೇಡ ಎನ್ನುವಂತಹ ಯೋಚನೆ. ದಾನ ಕೊಡುವವರಿಗೂ ಪಡೆಯುವವರಿಗೂ ಒಂದು ಆತ್ಮತೃಪ್ತಿ ಅಂತ ಬೇಕು. ಇದು ಕಣ್ಣಿರಾಕಿದ ಮನಸ್ಸಿಲ್ಲ ಅಂತ ಅರ್ಥ. ಬಾರ, ಹೋಗು. ಬಾಲಕೃಷ್ಣ ಶರ್ಮರೇ, ದೇವರೇ ಭಗವಂತ. ನನ್ನ ಎಡಗಣ್ಣಿನಲ್ಲಿ ನೀರು ಬರುತ್ತಾ ಉಂಟು. ಯಾಕೆ ಗೊತ್ತಾ? ಬಲಭಾಗ ನಿಮಗೆ ಬೇಕಾಗಿ, ನಿಮ್ಮ ಮಗನನ್ನು ಉಳಿಸುವುದಕ್ಕೆ ಬೇಕಾಗಿ ಆ ಸಿಂಹಕ್ಕೆ ಮಾಂಸವಾಗಿ ಒದಗುತ್ತದೆ. ನೀನು ಹೀಗೆ ಮಾಡಿದ್ರೆ ನಾನು ಬಿಟ್ಟು ಮಾಧವ ವೆಚ್ಚಣ ಇಲ್ಲ, ಅದಕ್ಕೆ ಬೇಕಾಗಿ ನಿಲ್ಲಿಸಿದ್ದು. ನನ್ನ ಬಲಭಾಗ ಸಾರ್ಥಕತೆಯನ್ನು ಹೊಂದುತ್ತದೆ, ಆದರೆ ಎಡಭಾಗ ನಿಷ್ಪ್ರಯೋಜಕವಾಗಿ ಉಳಿಯುತ್ತದಲ್ಲ. ಅದಕ್ಕೆ ಕೂಗಿದ್ದು. ಅದಕ್ಕೆ ಬೇಕಾಗಿ ಕಣ್ಣೀರ. ಅಯ್ಯ, ಮೆಚ್ಚಿದವೋ ಮೆಚ್ಚಿದೆ. ನೃಪನಿಂದ ಮಾತಿಗೆ ಮುರದ್ವಂಸಿ ಹತ್ತಿರ್ಧರಾಯನ ಕಳೆ ಬರದ ಪೋಳ್ಗಳ ಬೆಚ್ಚು ಕಾರುಣ್ಯದಿ ಮೈದಾಡಿ ನಿನ್ನ ಪರೀಕ್ಷಿಸಿದೆನು. ನಿನ್ನ ದೃಢ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಇದೋ ಬೇರ್ಪಟ್ಟಂತ ಶರೀರವನ್ನು ಒಂದುಗೂಡಿಸಿದ್ದೇನೆ. ನಾನು ಯಾರೆಂಬುದನ್ನು ಭಾರತದ ರಥದಲ್ಲಿ ನೋಡು.
ಈ ಕಿಸಿದ ಮನದಣಿಗೆ ಮೋಕ್ಷ ಸಾಧಕನ ಇಚ್ಛಿಸಿದ ಮನದಣಿ ಮೋಕ್ಷ ಸಾಧಕನ ಪಕ್ಷಿ ವಾಗನ ಚೆಲುವ ಲಕ್ಷ್ಮೀ ವಲ್ಲಭನ ಪಕ್ಷಿ ವಾಗನ ಚೆಲುವ ಲಕ್ಷ್ಮೀ ವಲ್ಲಭನ ಸುರನರೋರಗರಿದ ನಿರತ ಪೂಜೆಯ ವರ ತ್ರಿವಿಕ್ರಮ ವಿಶ್ವಲೋಕೀ ಶರದಿ ತನು ಜಯನು ನವರ ಮೌನಿ ಜನ ಕರುಣ ನಿಧಿ ಪಾಂಡುರಂಗನ ಮೂರ್ತಿಯ ಇಚ್ಛಿಸಿದ ಮನದಣಿಗೆ ಮೋಕ್ಷ ಸಾಧಕನ ಕೃಷ್ಣ ಹರಿಯೇ ದಿವ್ಯಾಕಾರನಾಗಿ ನಮ್ಮ ಕಣ್ಣ ಸಮಕ್ಷದಲ್ಲಿ ಕಂಗೊಳಿಸುತ್ತಾ ಇರುವಂತಹ ಪುಣ್ಯಮೂರ್ತಿಯಾದ ನಿನ್ನ ದಿವ್ಯತೆಯನ್ನು ಕಣ್ತುಂಬಿಸಿಕೊಳ್ಳುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ಕಣ್ಣು ತನ್ನಿಯುವುದಿಲ್ಲ ಸ್ವಾಮಿ. ಕಂಡರೆ ನಿನ್ನನ್ನು ಕಣ್ಣಿನ ಪಾಪಗಳೆಲ್ಲವೂ ಕಳೆದು ಹೋಗುತ್ತದೆ ಎಂದು ನಿನ್ನ ಕೀರ್ತನಗಳನ್ನು ಕೇಳಿದರೆ ಕಿವಿಯ ಗಡಸಿದಂತಹ ಪಾಪಗಳೆಲ್ಲವೂ ಕಳಚಿ ಹೋಗುತ್ತದೆ ಎಂದು ಗರುಡ ಗಮನನು ಬಂದಿರುವುದಲ್ವೇ, ಉರಗಶೇನನು ಬಂದಿರುವುದಲ್ವೇ, ಮಂದರೋದ್ಧರ ಬಂದಿರುವುದಲ್ವೇ, ಸುರ ನರೋರಗರಿಂದ ನಿತ್ಯವೂ ಪೂಜಿಸಲ್ಪಡುವ ಪುಣ್ಯ ಪುರುಷ ಬಂದಿರುವುದಲ್ವೇ. ಶ್ರುತಿ ಸ್ಮೃತಿ ವೇದಗಳು ಪುರಾಣಗಳು ನಿನ್ನ ನೆಲೆಯನ್ನು ಅರಿಯುವುದಕ್ಕೆ ಸಾಧ್ಯ ಇಲ್ಲವಂತೆ ಸ್ವಾಮಿ. ನಿನ್ನನ್ನು ಕಾಣುವುದಕ್ಕೆ ಮನುವೆ ಆದಿಯಾದ ಮಹಾಮುನಿಗಳು ವಾಯುಭಕ್ಷಕರಾಗಿ ಅದೆಷ್ಟೋ ವರುಷ ತಪಸ್ಸನ್ನು ಆಚರಿಸಿದರೂ ಅವರಿಗೆ ಅಲಭ್ಯನಂತೆ. ಈ ರತ್ನಾಕ್ಷಪುರದಲ್ಲಿ ನಿನ್ನನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ನನ್ನ ಮಗನ ಮೂಲಕವಾಗಿ ಒದಗಿ ಬಂದಿದೆ. ಹಾಗಾಗಿ ಮೂವರೊಂದಾಗಿ ಸರ್ವ ಸಮರ್ಪಣಾ ಭಾವದೊಂದಿಗೆ ನಿನಗೆ ವಂದಿಸುವುದರ ಜೊತೆ ಜೊತೆಯಲ್ಲಿ ಎಲ್ಲವನ್ನು ನಿನ್ನ ಪದಮೂಲದಲ್ಲಿ ಸಮರ್ಪಣೆ. ಒಡವಿಯಲಕ ಕೀಳು ತವ ದೃಢಕ್ಕೆ ಮೆಚ್ಚಿದೆನೇಳು. ನುಡಿಗಡಲಿಂದ ತೊಡಗುವುದೇ ಗಲಗಲೆಯದಿ ಸೀಳಿಸಿ ಕೊಡುವವರಾರಿ. ಒಡವಿಯಲಕ ಕೀಳು ತವ ದೃಢಕ್ಕೆ ಮೆಚ್ಚಿದೆನೇಳು. ಭಕ್ತ ಶ್ರೇಷ್ಠ ತಾಮ್ರಧ್ವಜ ಸತಿಶಿರೋಮಣಿ ಕುಮುದ್ವತಿ, ನೀವು ಮೂವರು ಒಂದಾಗಿ ನಿಮ್ಮ ತ್ಯಾಗ ಮನೋಭೂಯಿಷ್ಠವಾದ ವೇದಿಕೆಯನ್ನೇ ಕಟ್ಟಿದಿರಿ. ರತ್ನಾಕ್ಯಪುರದಲ್ಲಿ ದಕ್ಷಿಣಾವರ್ತದ ರತ್ನಗಳಾಗಿ ಕಂಗೊಳಿಸಿದಿರಿ. ತ್ಯಾಗಬುದ್ಧಿಯನ್ನು ಹೊಂದಿದ ದಾನಬುದ್ಧಿಯನ್ನು ಹೊಂದಿದಂತಹ ನಿಮ್ಮ ಭಕ್ತಿಗೆ ಪರಿಪೂರ್ಣವಾಗಿ ಮೆಚ್ಚಿದವನಿದ್ದೇನೆ. 8ನೇ ಅಧ್ವರದಲ್ಲಿ ಹರಿದರ್ಶನದ ಸೌಭಾಗ್ಯ ಅಂತ ನಾರದರಾಡಿದ ವಚನ, ಅದನ್ನು ಇಂದು ಸತ್ಯವಾಗಿಸಿದವನಿದ್ದೇನೆ. ಹರಿದರ್ಶನದ ಸೌಭಾಗ್ಯ ನಿಮಗೆ ಒದಗಿ ಬಂದಿದೆ. ಇಂದು ಮಧುಸೂದನನಾದ ನಾನು ನಿಮ್ಮ ಸಮ್ಮುಖಕ್ಕೆ ಬಂದಾಗ ಭಕ್ತಿಯ ರಸವನ್ನು ಇಟ್ಟುವ ಭ್ರಾಮರಿಯಾಗಿ ಕಂಗೊಳಿಸಿದಿರಿ. ಯಕ್ಷ ಪ್ರಶ್ನೆಗೆ ಉತ್ತರ ಕೊಟ್ಟವ ಧರ್ಮರಾಯ, ಭ್ರಮರದಂತೆ ಎಂದು ನಿಮಗೆ ಸವಿ ಉಣ್ಣಿಸಿದವ ಅರ್ಜುನ, ಬ್ರಾಹ್ಮರಿಯಾಗಿ ಸ್ವೀಕರಿಸಿ ಯಕ್ಷ ಬ್ರಾಹ್ಮರಿಯಾಗಿ ಕಂಗೊಳಿಸಿದಿರಿ. ಆದ್ದರಿಂದಲೇ ತೃಪ್ತ ಮಾನಸನಾಗಿ ಹರಿದರ್ಶನವನ್ನು ನೀಡಿದ್ದೇನೆ. ಯೋಚನೆ ಮಾಡಬೇಡ. ಧರ್ಮರಾಯ ಮಾಡುವ ಸತ್ಫಲ ಮಹಾಯಜ್ಞ. ಹೇಗೆ ಉಭಯ ಅಶ್ವವನ್ನು ಸೇರಿಸಿ ಯಜ್ಞ ವಿರಚಿಸುವೆಯಾ? ಬೇಡ ಸ್ವಾಮಿ. ನಿನ್ನನ್ನು ಕಂಡ ಬಳಿಕ ನಿನ್ನ ಪದಕ್ಕಾನತರಾಗುವುದರ ಜೊತೆ ಜೊತೆಯಲ್ಲಿ ನನಗೆ ಭೂಮಿಯ ಅಧಿಪತಿತ್ವವೂ ಬೇಡ, ಈ ಯಾಗವೂ ಬೇಡ, ಈ ಯಾಗಕ್ಕೆ ಉಪಕರಿಸಲ್ಪಡುವಂತಹ ಯಾವ ಸಲಕರಣೆಗಳೂ ಬೇಡ, ಎಲ್ಲವನ್ನು ನಿನಗೆ ಅರ್ಪಿಸಿದ್ದೇನೆ. ಸಂತೋಷವಾಯಿತು. ಸುರ ನದಿಯ ತೋಯ ಮೇರೆ ಹತ್ತಿರದ ತೊರೆಯ ಜಲ ಯಾರು ಅಪೇಕ್ಷೆ ಪಡುವುದಿಲ್ಲ.
ಲೋಕಾಧ್ಯಕ್ಷನಾದ ನನ್ನನ್ನು ಕಂಡಲ್ಲಿಗೆ ನಿನ್ನ ಜೀವನ ಪರಿಪೂರ್ಣವಾಯಿತು ಎಂಬಲ್ಲಿಗೆ ನಿನ್ನ ಮಗನಲ್ಲಿ ವಿನಂತಿ, ನೀನು ತಿರುಗಾಟ ನಿಲ್ಲಿಸಬಾರದು. ನೀನು ವಿನಂತಿ ಅಲ್ಲ ಪ್ರಭು, ನೀನು ಆಜ್ಞೆ ಮಾಡ್ಬೇಕಾದವ. ಇನ್ನು ಮುಂದಕ್ಕೆ ನೀನು ನಮ್ಮ ಜೊತೆಯಲ್ಲಿ, ನನಗೆ ಇಲ್ಲಿಗೆ ನಿಲ್ಲಿಸಿದಾಗಿತ್ತು ಆಗಿತ್ತು ಯಜ್ಞ ಮುಖದಲ್ಲಿಗೆ. ಇಲ್ಲ, ಇನ್ನು ಮುಂದೆ ಅರ್ಜುನನ ಜೊತೆಯಲ್ಲಿ ನೀನೂ ಸೇರಿಕೊಳ್ಳಬೇಕು. ಈ ಯಜ್ಞಾಶ್ವತ ಬೆಂಗಾವಲಿಗೆ ನೀನೂ ಬರಬೇಕು. ಮುಂದೆ ನಡೆಯಬಹುದಾದ ಯಜ್ಞಕ್ಕೆ ನಿಮ್ಮ ಸಹಕಾರ ಇರಲಿ. ಲೋಕಕ್ಕೆ ಮಂಗಳಕರವಾದ ಶುಭ ಮುಹೂರ್ತವಿದು. ಈ ಸಂದರ್ಭದಲ್ಲಿ ಪರಮ ಪವಿತ್ರವಾದಂತಹ ಅಂಬಾಶಪಥ ಮಾತ್ರವಲ್ಲ, ಲಕ್ಷ್ಮೀ ಸ್ವಯಂವರ, ತಾಮ್ರಧ್ವಜ ಕಾಳಗ ಎನ್ನುವಂತಹ ಈ ಆಖ್ಯಾನವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ಹಾಡಿದರೋ, ಯಾರು ನೋಡಿದರೋ, ಯಾರು ಅರ್ಧರ್ಥ ನೋಡಿ ಪೂರ್ತಿ ಇನ್ನಾದರೂ ಕೇಳುತ್ತಾರೋ ಅಂಥವರೆಲ್ಲರಿಗೂ ನಾವು ನಂಬಿದ ಕಲಾಮಾತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ಆರಾಧಿಸುವ ಸಮಸ್ತ ಶಕ್ತಿಗಳು, ವಿಘ್ನ ವಿನಾಯಕ ಸಮೇತ ಪರಿಪೂರ್ಣವಾದ ಆಯುಸ್ಸು, ಆರೋಗ್ಯ, ಸಕಲ ಸೌಭಾಗ್ಯವನ್ನು, ಇದಕ್ಕಿಂತಲೂ ಹೆಚ್ಚಿನ ಕಾರ್ಯಕ್ರಮ ಮಾಡುವ ಯೋಗ ಭಾಗ್ಯವನ್ನು ಒದಗಿಸಲೆಂದು ಪ್ರಾರ್ಥಿಸುತ್ತಾ ಕತೆಗೆ ಮಂಗಳಗೀತೆಯನ್ನು ಹಾಡುತ್ತೇವೆ. ಮುರಳಿ ಗಾನ ವಿಗಾರಿ ಶೌರಿ ಲೀಲಾ ಮಾನುಷ ರೂಪರೇ, ಮುರಳಿ ಗಾನ ವಿಗಾರಿ ಶೌರಿ ಲೀಲಾ ಮಾನುಷ ರೂಪರೇ, ನಂದ ಕಿಶೋರ ನವನೀತ ಚೋರ, ನಂದ ಕಿಶೋರ ನವನೀತ ಚೋರ, ಬೃಂದಾವನ ಸಂಚಾರಿ, ಮುರಳಿ ಗಾನ ವಿಗಾರಿ ಶೌರಿ ಲೀಲಾ ಮಾನುಷ ರೂಪರೇ. ಜಯ ಜಯ ರಾಮಚಂದ್ರನಿಗೆ ಮಂಗಲ ದಶರಥನಂದನಗಿ, ಮಂಗಳ ತ್ರಿಗುಣಾತ್ಮಕ ಜಯ ದೇವಿಗೆ ಮಂಗಲ ಶ್ರೀ ಆಂಜನೇಯನಿಗೆ ಮಂಗಲೋ.